ಸೊ ನೋಡಿ, ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಎನಟ್ರೋಪಸ್ ಓವಿಲ್, ಕರೆಕ್ಟ್? ಸೊ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ PUC ಎಕ್ಸಾಮಿನೇಷನ್ ಫಾರ್ 5 marks, ಆ್ಯಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ಇಟ್ಸ್ ಸ್ಟ್ರಕ್ಚರ್. ಎಕ್ಸಾಮಿನೇಷನ್ದೊಳಗಡೆಗೆ ಅದನ್ನು 5 marks ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಓಕೆ, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಓವಿಲ್ ಅಂತ ಕೇಳ್ಬೋದು, ಅಥವಾ ಎನಟ್ರೋಪಸ್ ಓವಿಲ್ ಅಂತ ಕೂಡ ಕೇಳ್ಬೋದು, ಅಥವಾ ಮೆಗಾಸ್ಪೊರೆಂಜಿಯಮ್ ಅಂತ ಕೂಡ ಕೇಳ್ಬೋದು. ಸೊ ಯು ಹ್ಯಾವ್ ಟು ಡ್ರಾ ದ ಡಯಾಗ್ರಾಮ್ ಆ್ಯಂಡ್ ಶುಡ್ ರೈಟ್ ರಿಲೆವೆಂಟ್ ಎಕ್ಸ್ಪ್ಲನೇಷನ್ ಟು ದಟ್. ಕೆಲವೊಂದು ಸಾರಿ ಬರೀ ಡಯಾಗ್ರಾಮ್ ಮಾತ್ರ ಕೇಳ್ಬೋದು ಎಕ್ಸಾಮಿನೇಷನ್ದಲ್ಲಿ. ಡ್ರಾ ಎ ಲೇಬಲ್ ಡಯಾಗ್ರಾಮ್ ಆಫ್ ಎ ಎನಟ್ರೋಪಸ್ ಓವಿಲ್ ಆರ್ ಸಿಂಪ್ಲಿ ಓವಿಲ್ ಆರ್ ಅದರ್ವೈಸ್ ಮೆಗಾಸ್ಪೊರೆಂಜಿಯಮ್. Then you have to draw the diagram and mark the correct labels. Okay, so each label always carries half mark for your PUC examination. And as far as competitive examination is concerned, CET NEET ಗೆ ಸಂಬಂಧಪಟ್ಟಂಗೆ each and every word from the textbook is important. Okay, so that you should not neglect the labels from the diagrams, so that you have to see the labels also very carefully. ಓಕೆ, ಎಕ್ಸಾಮಿನೇಷನ್ದಲ್ಲಿ ಒಂದು ಡಯಾಗ್ರಾಮ್ ಕೊಟ್ಬಿಟ್ಟು ಲೇಬಲ್ನ ಜಂಬಲ್ ಮಾಡಿಬಿಟ್ಟು ಐಡೆಂಟಿಫೈ ದ ಕರೆಕ್ಟ್ ಲೇಬಲ್ಸ್ ಅಂತ ಕೇಳ್ತಿರ್ತಾರೆ. ಸೊ ಆ ಕಾರಣಕ್ಕೋಸ್ಕರ ನೀವು ಪ್ರತಿಯೊಂದು ಲೇಬಲ್ಸ್ ಕೂಡ ತಿಳ್ಕೊಂಡಿರಬೇಕು. ಓಕೆ, ಈಗ ಒಂದು ಎಕ್ಸಾಂಪಲ್ ಹೆಂಗಂತಂದರೆ, ನಿಮಗೆ ಲಾಸ್ಟ್ ಕ್ಲಾಸ್ ಒಳಗಡೆಗೆ ನಾನು ಸ್ಟ್ರಕ್ಚರ್ ಆಫ್ ಓವಿಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓವಿಲ್ ಒಳಗಡೆ ಇರ್ತಕ್ಕಂಥ ಎಲ್ಲ ಲೇಬಲ್ಸ್ ಕೂಡ ನೀವು ಬೋರ್ಡ್ ಮೇಲೆ ಬರೆದು ಹೇಳಿದ್ದೀನಿ. ಓಕೆ, ಅದರ ಜೊತೆಯಲ್ಲೇ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ ಇನ್ನೂ ಮತ್ತೆ ಬೇರೆ ಡಯಾಗ್ರಾಮ್ಸ್ ಕೂಡ ಕೊಟ್ಟಿದ್ದಾರೆ ಈಗ. ಓಕೆ, ಒಂದು ದ ಪಿಸ್ಟಿಲ್ ಆಫ್ ಹೈಬಿಸ್ಕಸ್ ಫ್ಲವರ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಒಳಗಡೆಗೆ, ಪಿಸ್ಟಿಲ್. ಓಕೆ, ಅದರದ್ದು ಬೇರೆ ಬೇರೆ ಲೇಬಲ್ಸ್ ಇದಾವಲ್ಲ ಈಗ. ಆ ಲೇಬಲ್ಸ್ ಎಲ್ಲ ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಒಂದು ಥಲಮಸ್ ಬರ್ತದೆ, ಅದರ ಮೇಲ್ಗಡೆಗೆ ಓವರಿ, ನೆಕ್ಸ್ಟ್ ಅನದರ್ ಒನ್ ಈಸ್ ಸ್ಟೈಲ್ ಆ್ಯಂಡ್ ಡಿಫ್ರೆಂಟ್ ಸ್ಟಿಗ್ಮಾ. ಓಕೆ, ಅದರೊಳಗಡೆಗೆ ಸ್ಟಿಗ್ಮಾ ಬೇರೆ ಬೇರೆ ಇದಾವೆ. ಹೈಬಿಸ್ಕಸ್ ಒಳಗಡೆಗೆ ಓಕೆ ಅಲ್ಲಿ ಸ್ಟಿಗ್ಮಾ ಸಪ್ರೇಟ್ ಆಗಿರ್ತಾವಲ್ಲ. ಈಗ ಆ ಒಂದು ಡಯಾಗ್ರಾಮ್ ಇದೆ ಅಂತ ಒಂದು ಡಯಾಗ್ರಾಮ್ ಕೂಡ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು. ಓಕೆ, ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇನ್ನೂ ಒಂದು ಡಯಾಗ್ರಾಮ್ ಅದರ ಜೊತೆಯಲ್ಲಿ ಬರ್ತಕ್ಕಂಥದ್ದು ಎಪೋಕಾರ್ಪಸ್ ಪಿಸ್ಟಿಲ್ ಆ್ಯಂಡ್ ಸಿಂಕಾರ್ಪಸ್ ಪಿಸ್ಟಿಲ್ಗೆ ಸಂಬಂಧಪಟ್ಟಂಥ ಒಂದು ಡಯಾಗ್ರಾಮ್ ಇದೆ. ಈ ಓವಿಲ್ ಜೊತೆಲೇ ಟೆಕ್ಸ್ಟ್ ಬುಕ್ ಒಳಗಡೆಗೆ ತೋರಿಸಿದ್ದಾರೆ. ಓಕೆ, ಆ ಡಯಾಗ್ರಾಮ್ಸ್ ಕೂಡ ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಅದ್ರ ಮೇಲೆ ಕೂಡ ಎಕ್ಸಾಮಿನೇಷನ್ ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಓಕೆ, ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿ ಡಿಸ್ಕಸ್ಡ್ ಆಲ್ರೆಡಿ ಇನ್ ದ ಪ್ರೀವಿಯಸ್ ಕ್ಲಾಸ್. ಓಕೆ, ನಿಮಗೆಲ್ಲ ನಾ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟ್ರಕ್ಚರ್ ಆಫ್ ಎನಟ್ರೋಪಸ್ ಓವಿಲ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗಾಗಲೇ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು. ಈ ಓವಿಲ್ ಅಂತಕ್ಕಂಥ ಸ್ಟ್ರಕ್ಚರ್ ಏನಿದೆಯಲ್ಲ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆಗೆ, ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಬಿಕಾಸ್ ಇನ್ ವಿಚ್ ಎಂಬ್ರಿಯೋ ಸ್ಯಾಕ್ ಈಸ್ ಪ್ರೆಸೆಂಟ್. ಮತ್ತು ಅದರೊಳಗಡೆಗೆ ಎಗ್ ಆರ್ ಫಿಮೇಲ್ ಗ್ಯಾಮೆಟೋಫೈಟ್ ಈಸ್ ಫಾರ್ಮ್ಡ್ ಸೊ ದಟ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಓವಿಲ್. ಓಕೆ, ಆ ಕಾರಣಕ್ಕೋಸ್ಕರ ಒಂದು ಓವಿಲ್ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಯಲ್ಲಿ ಮತ್ತು ಮುಂದೆ ಫರ್ಟಿಲೈಸೇಷನ್ ಆದಮೇಲೆ ಆ ಓವಿಲ್ ಅಂತಕ್ಕಂಥ ಒಂದು ಸ್ಟ್ರಕ್ಚರ್ ಅದ್ರ ಮುಂದೆ ಏನಾಗುತ್ತೆ ಅಂತಂದರೆ ಸೀಡಾಗಿ ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ಫರ್ಟಿಲೈಸೇಷನ್ ಪ್ರೋಸೆಸ್ ಮುಗಿದ ಮೇಲೆ ಅದು ಕಂಪ್ಲೀಟ್ ಓವಿಲ್ ಏನಿದೆಲ್ಲ ಸೀಡ್ ಆಗುತ್ತೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಸಾಕಷ್ಟು ಸಸ್ಯಗಳ ಒಂದು ಬೀಜಗಳೇನಿರ್ತಾವಲ್ಲ, ಆ ಬೀಜ ಎಲ್ಲಿಂದ ಬಂತು ಅಂತಂದರೆ ದಟ್ ಈಸ್ ದ ಸ್ಟ್ರಕ್ಚರ್ ವಿಚ್ ಈಸ್ ಫಾರ್ಮ್ಡ್ ಬೈ ದಿ ಓವಿಲ್ ಓನ್ಲಿ ಆಫ್ಟರ್ ದಿ ಪ್ರೊಸೆಸ್ ಆಫ್ ಎ ಫರ್ಟಿಲೈಸೇಷನ್. ಸೊ ದೇರ್ ಫೋರ್ ದ ಓವಿಲ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಅರ್ಥ ಆಗಿದೆಯಾ? ಈಗ ಓವಿಲ್ ಒಳಗಡೆಗೆ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂತಂದರೆ, ಆ ಓವಿಲ್ ಸ್ಟ್ರಕ್ಚರಲ್ಲಿ ಒಂದು ಮೆಗಾಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಎಲ್ಲ ಪ್ರೋಸೆಸ್ ಫೀಮೇಲ್ ಗ್ಯಾಮೆಟೋಫೈಟ್ ಅಥವಾ ಫೀಮೇಲ್ ಗ್ಯಾಮೆಟ್ ಫಾರ್ಮೇಷನ್ ಆಗುವವರೆಗೆ ಕೂಡ ಏನೇನು ಬದಲಾವಣೆ ಆಗ್ತಾವೆ ಓವಿಲ್ ಒಳಗಡೆಗೆ ಅದನ್ನೆಲ್ಲ ತಿಳ್ಕೊಂಡಿರಬೇಕು. ಓಕೆ, ಅದಕ್ಕೋಸ್ಕರ ನಾವು ಇಲ್ಲಿ ಈಗ ನೆಕ್ಸ್ಟ್ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳ್ತಿದ್ದೆ ಮೆಗಾಸ್ಪೋರೋಜೆನೆಸಿಸ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಇಲ್ಲಿ ಈಗ. ಓಕೆ, ಈಗೆಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದು ನಾನೀಗ. ನಾವು ಸಪೋಸ್ ಒಂದು ಪಿಸ್ಟಿಲ್ ತೊಗೊಂಡ್ರೆ ಈ ರೀತಿ ಪಿಸ್ಟಿಲ್ ಬರುತ್ತೆ. ಓಕೆ, ಇದರೊಳಗಡೆಗೆ ಇದು ಓವರಿ,
ನೆಕ್ಸ್ಟ್ ಇಲ್ಲಿ ಥಲಮಸ್ ಐಬಿಸ್ಕಸ್ ಈ ರೀತಿ ಇರ್ತದೆ ಇಲ್ಲಿಗ. ಓಕೆ, ಈ ಪಾರ್ಟ್ ಥಲಮಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾವು ಐಬಿಸ್ಕಸ್ ಒಳಗಡೆ ಈ ರೀತಿ ಸ್ಟಿಗ್ಮಾ, ಇವೆಲ್ಲ ಸ್ಟಿಗ್ಮಾ ಇರ್ತದೆ ಈ ರೀತಿ. ಓಕೆ, ಇಲ್ಲಿಗೆ ಇದು ಸ್ಟೈಲ್. ಸೊ ನಾವು ದಿಸ್ ಈಸ್ ಕಾಲ್ಡ್ ಎಸ್ ಅ ಸ್ಟೈಲ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಎಸ್ ಅ ಓವರಿ. These are all called as a stigma. This is particularly in case of a hibiscus flower. ನಾನು ಮತ್ತೊಂದು ಸಾರಿ ಇದನ್ನು ಯಾಕೆ ಹಾಕಿ ಹೇಳ್ತಿದ್ದೆ ಅಂತಂದರೆ, ಈ ಓವರಿ ಒಳಗಡೆಗೆ ಪ್ಲಾಸೆಂಟ ಇರುತ್ತೆ. ಓಕೆ, ಓವಿಲ್ ಇರ್ತದೆ, ಲಾಕ್ಯೂಲ್ ಇರ್ತದೆ, ಲಾಕ್ಯೂಲ್ ಒಳಗಡೆ ಪ್ಲಾಸೆಂಟ್ ಇರ್ತದೆ, ಪ್ಲಾಸೆಂಟಕ್ಕೆ ಓವಿಲ್ಸ್ ಅಟ್ಯಾಚ್ ಆಗಿರ್ತವೆ. ಆ ಓವಿಲ್ ಸ್ಟ್ರಕ್ಚರ್ ಒಳಗಡೆಗೆ ಈ ಎಲ್ಲ ಮುಂದಿನ ಪ್ರೋಸೆಸ್ ಎಲ್ಲ ನಡೀತಂತ ತೋರಿಸೋದಕ್ಕೋಸ್ಕರ ನಿಮ್ಗೆ ಈ ರೀತಿ ನಾನು ಡಯಾಗ್ರಾಮಾಗಿ ತೋರಿಸಿದ್ದೀನಿ ಇಲ್ಲಿಗ. ಓಕೆ, ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮೆಗಾಸ್ಪೋರೋಜೆನೆಸಿಸ್ ಅಂತಕ್ಕಂಥದ್ರದ್ದು ಡೆಫಿನೇಷನ್ ಹೇಳ್ತಿದ್ದು ನಾನು ಇಲ್ಲಿಗ. ಏನಿದೆ ಮೆಗಾಸ್ಪೋರೋಜೆನೆಸಿಸ್ ಅಂದರೆ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ megaspores from megaspore mother cell by meiosis. ಇಷ್ಟು ಕಂಪ್ಲೀಟ್ ಬರಿಬೇಕು ನೀವೀಗ. ಅವಾಗ ಏನಾಗುತ್ತೆ, ಇದು ಮೆಗಾಸ್ಪೋರೋಜೆನೆಸಿಸ್ ಆಗುತ್ತೆ. ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಮೆಗಾಸ್ಪೋರ್ಸ್ ಫ್ರಮ್ megaspore mother cell is called megasporogenesis. Okay, so during the process of formation of megaspores, kind of cell division takes place. That is nothing but a meiosis division takes place. So ಈ ಒಂದು ಪ್ರೋಸೆಸ್ನ ಅರ್ಥ ಮಾಡ್ಕೊಂಡಿರ್ಬೇಕು ಇಲ್ಲಿಗ. ಸೊ ಈ ರೀತಿ ಮೆಗಾಸ್ಪೋರ್ ಫಾರ್ಮೇಷನ್ ಆಗುತ್ತೆ ಇಲ್ಲಿಗ. ಇದಾದಮೇಲೆ ಈ ಮೆಗಾಸ್ಪೋರ್ ಫಾರ್ಮೇಷನ್ ಆದಮೇಲೆ ಸೊ ಈಗ ನಿಮಗೆ ಯಾವ ರೀತಿ ಮೆಗಾಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಓಕೆ, ಮೆಗಾಸ್ಪೋರ್ ಫಾರ್ಮೇಷನ್ ಆಗಬೇಕಾಗಿತ್ತು ಈ ಮೆಗಾಸ್ಪೋರ್ ಮದರ್ ಸೆಲ್ಲಿಂದ ಫಾರ್ಮೇಷನ್ ಆಗುತ್ತೆ. ಅದರ ನಾವು ಏನಪ್ಪ ಅಂತಂದರೆ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್ ಆರ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಅನ್ನೋದ್ರೆ ಹೇಳ್ತೀನಿ ಇಲ್ಲಿಗ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಓಕೆ, ಎಕ್ಸಾಮಿನೇಷನ್ ಸಂಬಂಧಪಟ್ಟಂಗೆ ಸ್ವಲ್ಪ ಇಂಪಾರ್ಟೆಂಟ್ ಇರ್ತಕ್ಕಂಥ ಕಾನ್ಸೆಪ್ಟ್ ಇಲ್ಲಿಗ ಯಾವುದಂದರೆ ಡೆವಲಪ್ಮೆಂಟ್ ಆಫ್ female development of a female gametophyte. Okay, so development of female gametophyte ಅಂತ ಕೇಳ್ಬೋದು ಎಕ್ಸಾಮಿನೇಷನ್ ಒಳಗಡೆ ಕ್ವಶನ್. ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಈ ರೀತಿ, ಅಥವಾ ಇನ್ನು ಬೇರೆ ರೀತಿ ಕೂಡ ಕ್ವಶನ್ ಕೇಳ್ತಾರೆ ಎಕ್ಸಾಮಿನೇಷನ್ದಲ್ಲಿ. ಇದಕ್ಕೆ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಅಂತ ಕೇಳ್ಬೋದು, ಅಥವಾ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್ ಅಥವಾ ಫಾರ್ಮೇಷನ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂತ ಕೂಡ ಕ್ವಶನ್ ಕೇಳ್ಬೋದು ಇಲ್ಲಿ. ಓಕೆ, ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಎಂಬ್ರಿಯೋ ಸ್ಯಾಕ್ ಕೇಳಿದ್ರು ಕೂಡ ಅದೇ ಉತ್ತರನೇ ಬರೀಬೇಕಾಗುತ್ತೆ. ಓಕೆ, ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಎಂಬ್ರಿಯೋ ಸ್ಯಾಕ್. ಓಕೆ, ದ ಫಾರ್ಮೇಷನ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂದರೆ ಇದನ್ನೇ ಬರೀಬೇಕು. ಅಥವಾ ಇನ್ನು PUC ಎಕ್ಸಾಮಿನೇಷನ್ದೊಳಗಡೆಗೆ ಬೇರೆ ರೀತಿ ಕ್ವಶನ್ ಕೇಳಿದ್ದಾರೆ. ಓಕೆ, ಈ ಒಂದು ಪ್ರೋಸೆಸ್ ಆಗಬೇಕಾಗಿತ್ತಪ್ಪ ಅಂತಂದಾಗ ಅಲ್ಲಿ ಸರ್ಟೆನ್ ನಂಬರ್ ಆಫ್ ಸೆಲ್ಸ್ ಆ್ಯಂಡ್ ಅ ನ್ಯೂಕ್ಲಿಯರ್ ಫಾರ್ಮ್ಡ್ ಇನ್ ದ ಸ್ಟ್ರಕ್ಚರ್ ಆಫ್ ಎಂಬ್ರಿಯೋ. ಓಕೆ, ಅದನ್ನು 7 celled 8 nucleate stage ಎಂಬ್ರಿಯೋ ಸ್ಯಾಕ್ ಅಂತ ಕರೀತಾರೆ. ಅದಕ್ಕೆ 7 celled 8 nucleate stage ಎಂಬ್ರಿಯೋ ಸ್ಯಾಕ್. ಓಕೆ, ಈ ಎಂಬ್ರಿಯೋ ಸ್ಯಾಕ್ನ 7 celled, ಇಟ್ ಮೀನ್ಸ್ ದಟ್ ಸ್ಟ್ರಕ್ಚರ್ ಎಂಬ್ರಿಯೋ ಸ್ಯಾಕ್ ಹ್ಯಾಸ್ ಗಾಟ್ 7 cells. ಅದು ಮುಂದೆ ಅರ್ಥ ಆಗುತ್ತೆ ನಿಮಗೆ, ತಕ್ಷಣಕ್ಕೆ ಈಗ ಸದ್ಯ ಹೇಳಿದ್ರೆ ಅರ್ಥ ಆಗೋದಲ್ಲ ನಿಮಗೆ ಅದನ್ನು. ಓಕೆ, ಅದು ಕಂಪ್ಲೀಟ್ ಪ್ರೋಸೆಸ್ ಮುಗಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ 7 cells ಅಂತೇಳಿ. ಬಟ್ ಅದರೊಳಗಡೆಗೆ 8 ನ್ಯೂಕ್ಲಿಯಸ್ ಇರ್ತವೆ. ಸೊ ದೇರ್ಫೋರ್ 8 ನ್ಯೂಕ್ಲಿಯೇಟ್ ಸ್ಟೇಜ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂತ ಕೇಳ್ತಾರೆ ಕ್ವಶನ್ ಎಕ್ಸಾಮಿನೇಷನ್ ಒಳಗಡೆಗೆ. ಇದನ್ನು ಎಕ್ಸ್ಪ್ಲೇನ್ ದ 7 celled 8 nucleate stage ಆಫ್ ಎಂಬ್ರಿಯೋ ಸ್ಯಾಕ್ ಅಂತ ಕೇಳಿರ್ತಾರೆ. ಅವಾಗ ಕೂಡ ಅದನ್ನೇ ಆನ್ಸರ್ ಬರೀಬೇಕು. ಬೇರೆ ಬೇರೆ ರೀತಿ ಕೇಳಿದಾಗ ನೀವು ಇದೇ ರೀತಿಯ ಆನ್ಸರ್ ಬರೀಬೇಕಾಗುತ್ತೆ. ಇದನ್ನು ಯಾವ ರೀತಿ ನೀವು ತಿಳ್ಕೋಬೇಕು ಅನ್ನೋದನ್ನು ಇಲ್ಲಿ ನಾನು ಹೇಳ್ತಾ ಇರ್ತೀನಿ. ಇಲ್ಲಿಗ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್
ಓಕೆ, PUC ಸಬ್ಜೆಕ್ಟಿಗೆ PUC ಸಂಬಂಧಪಟ್ಟಂಗೆ ಭಾಳ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ನೀಟ್ ಒಳಗಡೆಗೆ ಅಂತೂ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಅದ್ರ ಮತ್ತೆ ಹೇಳಿದ್ರೆ ಅದರದ್ದು ಒಂದು ಟೇಸ್ಟ್ ಇರೋದಿಲ್ಲ. ಓಕೆ, ಪ್ರತಿ ಅಕ್ಷರ ಕೂಡ ಇಂಪಾರ್ಟೆಂಟ್. ನಿಮಗೆ ಎಲ್ಲಿಂದ ಕೇಳ್ಬೋದಂತೂ ಈಗಾಗಲೇ ನಾನು ಫಸ್ಟ್ PUC ಒಳಗಡೆ ಹೇಳಿದ್ದೆ. ಮೊದಲನೇ ಪೇಜ್ನಲ್ಲಿಂದ ಹಿಡ್ಕೊಂಡು ಕೊನೆಯ ಪೇಜ್ವರೆಗೆ ಏನೇ ಪ್ರಿಂಟ್ ಆಗಿದ್ದರೂ ಕೂಡ ನೋಡ್ಕೊಂಡಿರ್ಬೇಕು. ಅದನ್ನು ಏನೇ ಪ್ರಿಂಟ್ ಆಗಿರಲ್ಲ ಅದನ್ನು ಟೆಕ್ಸ್ಟ್ ಬುಕ್ ಒಳಗಡೆಗೆ. ಓಕೆ, ಅಲ್ಲಿವರೆಗೆ ಇಂಪಾರ್ಟೆಂಟ್ ಅನ್ನೋದನ್ನು ನಿಮ್ಗೆ ಹೇಳ್ತಿದ್ದೀನಿ, ಅದನ್ನು ಅಷ್ಟು ಮಹತ್ವ ಹೇಳಿದ್ದೀನಿ ಅದನ್ನು. ಓಕೆ, ಈಗ ಇಲ್ಲಿ ಫೀಮೇಲ್ ಗೆಮೆಟೋಫೈಟ್ ಫಾರ್ಮೇಷನ್ ಆಗಬೇಕಾಗಿತ್ತಂತಂದರೆ ಯಾವ ರೀತಿ ಫೀಮೇಲ್ ಗೆಮೆಟೋಫೈಟ್ ಅಥವಾ ಎಂಬ್ರಿಯೋ ಸ್ಯಾಕ್ ಒಂದು ಓವಿಲ್ ಒಳಗಡೆಗೆ ಡೆವಲಪ್ಮೆಂಟ್ ಆಗುತ್ತೆ, ಫಾರ್ಮೇಷನ್ ಆಗುತ್ತೆ, ಯಾವ್ಯಾವ ಸ್ಟೇಜಸ್ ಅದು ಪಾಸಾಗಿ ಹೋಗಬೇಕು ಅನ್ನೋದನ್ನು ತಿಳ್ಕೊಬೇಕು ನೀವು ಇಲ್ಲಿಗ. ಓಕೆ, ಅದಕ್ಕೋಸ್ಕರ ನೀವು ಫಸ್ಟ್ ನಿಮ್ಮ ಮೈಂಡ್ ಒಳಗಡೆಗೆ ತೊಗೋಬೇಕಾಗಿರ್ತಕ್ಕಂಥ ಒಂದು ಪಿಕ್ಚರ್, ಒಂದು ಐಡಿಯಾ ಏನಿಲ್ಲ ಅಂತಂದರೆ, ಯು ಶುಡ್ ರೀಕಾಲ್ ದ ಸ್ಟ್ರಕ್ಚರ್ ಆಫ್ ಎ ಪಿಸ್ಟಿಲ್. ಒಂದು ಪಿಸ್ಟಿಲ್ದು ಒಂದು ಸ್ಟ್ರಕ್ಚರ್ನ ನೆನ್ಪು ಮಾಡ್ಕೊಳ್ಳಿ. ಆ ಪಿಸ್ಟಿಲ್ ಒಳಗಡೆಗೆ ಓವರಿ, ಓಕೆ, ಬೇಸಲ್ ಸೋಲೆನ್ ಪಾರ್ಟ್ ಆಫ್ ದಿ ಪಿಸ್ಟಿಲ್ ಈಸ್ ಕಾಲ್ಡ್ ಎ ಓವರಿ. ಓವರಿ ಒಳಗಡೆಗೆ ಬದಲಾವಣೆಗಳಾಗ್ತವೆ. ಓವರಿ ಒಳಗಡೆಗೆ ಒಂದು ಚೇಂಬರ್ಸ್ ಇರ್ತದೆ. ಆ ಚೇಂಬರ್ಸ್ನ ಓವೇರಿಯನ್ ಚೇಂಬರ್ಸ್, ಓವೇರಿಯನ್ cavities are called as locules. Okay, within the locule placenta is present. To the placenta ovules are attached. Either it may have only one ovule, the ovary may have only one ovule, or may have many ovules also. Okay, ಸೊ ಯಾವ ರೀತಿ ಓವಿಲ್ಸ್ ಒಂದು ಇರ್ಬೋದು, ಒಂದಕ್ಕಿಂತ ಹೆಚ್ಚು ಇರ್ಬೋದು ಅಂತಂದರೆ ನಾವು ಕೆಲವೊಂದು ಪ್ಲ್ಯಾಂಟ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ವೀಟ್, ರೈಸ್, ಮೇಷ್, mango, these plants in their ovary they have got only one ovule, so that they can produce only one seed. Okay, and in some plants like watermelon and papaya, so these plants have got many ovules in their ovary, so that they can produce a large number of seeds after the process of fertilization. I think these are all general concepts, general ideas you can understand. You can get a papaya from the market and open it, cut it, the fruit, you can cut the fruit and you can see that it has got many seeds. So it indicates that in the ovary there were presence of many ovules. Okay, ಈ ರೀತಿ ಇರ್ತಕ್ಕಂಥ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು ನಿಮಗೆ. ಆ ಓವಿಲ್ ಒಳಗಡೆಗೆ ಏನಿರ್ತದೆ, ಓಕೆ, ದೇರ್ ಈಸ್ ಎ ಫಾರ್ಮೇಷನ್ ಆಫ್ ಓಕೆ, ಸೊ ದಟ್ ಎಂಬ್ರಿಯೋ ಸ್ಯಾಕ್ ಆರ್ ಫಿಮೇಲ್ ಗೆಮೆಟೋಫೈಟ್ ಟೇಕ್ಸ್ ಪ್ಲೇಸ್. ಆ ಫಿಮೇಲ್ ಗೆಮೆಟೋಫೈಟ್ ಅಥವಾ ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಆಗಬೇಕಾಗಿತ್ತಪ್ಪ ಅಂತಂದರೆ ಓವಿಲ್ ಒಳಗಡೆ, ಓವಿಲ್ ಚಿತ್ರನ ಒಂದು ಸಾರಿ ನೋಡ್ಕೊಂಬಿಡಿ. ಈಗ ನಿಮ್ಗೆ ಈಗಾಗಲೇ ತೋರಿಸಿದ್ದೀನಿ ನಾನು ಅದನ್ನು. ಓಕೆ, ಈ ರೀತಿ ಇರ್ತಕ್ಕಂಥ ಓವಿಲಲ್ಲಿ ಓಕೆ, ನಿಮಗೆಲ್ಲ ಗೊತ್ತಿದೆ ಅದನ್ನು. ಇಲ್ಲಿ ಏನಿರ್ತದೆ ಈ ಓವಿಲ್ ಒಳಗಡೆ, ಇದರಲ್ಲಿ ಇದು ದಿಸ್ ಎಂಡ್, ದಿಸ್ ಪೋಲ್ ಈಸ್ ಕಾಲ್ಡ್ ಎಸ್ ಎ ಚಲಜಲ್ ಪೋಲ್. ಓಕೆ, ದಿಸ್ ಪೋಲ್ ಈಸ್ ಕಾಲ್ಡ್ ಎಸ್ ಎ ಮೈಕ್ರೋಪೈಲ್. ಇದನ್ನು ಮೈಕ್ರೋಪೈಲ್ ಅಂತ ಕರಿತೀವಿ ಇದಕ್ಕೆ. ಓಕೆ, ಆಪೋಸಿಟ್ ಎಂಡ್ ಈಸ್ ಕಾಲ್ಡ್ ಆಸ್, ಓಕೆ, ನಾವು ದಿಸ್ ಈಸ್ ನಥಿಂಗ್ ಬಟ್ ಎ ಚಲಜ. ಓಕೆ, ಇವೆಲ್ಲ ಟರ್ಮ್ಸ್ ಗೊತ್ತಿರಬೇಕು ನಿಮ್ಗೆ, ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು. ಸೊ ದಿಸ್ ಚಲಜಲ್ ಪೋಲ್, ದಿಸ್ ಈಸ್ ಕಾಲ್ಡ್ ಎಸ್ ಎ ಮೈಕ್ರೋಪೈಲರ್ ಪೋಲ್. ಓಕೆ, ಸೊ ಇಲ್ಲಿ ಒಳಗಡೆಗೆ ಏನಿರ್ತದೆ, ಇದರೊಳಗಡೆಗೆ ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಆಗ್ತಕ್ಕಂಥ ಸ್ಟ್ರಕ್ಚರ್. ಓಕೆ, ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ ಎ ಮಾಸ್ ಆಫ್ ಸೆಲ್ಸ್ ಹಿಯರ್. ದೀಸ್ ಮಾಸ್ ಆಫ್ ಸೆಲ್ಸ್ ಆರ್ ಕಾಲ್ಡ್ ಆಸ್ ಎ ಅಂತ ಕರಿಬೇಕು ಇದಕ್ಕೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎ ಟಿಶ್ಯೂ. ಸೊ ದಿಸ್ ಈಸ್ ನ್ಯೂಸೆಲಸ್. ನಿಮಗೆಲ್ಲ ಗೊತ್ತಿದೆ ಇದನ್ನು, ಈಗಾಗಲೇ ಹೇಳಿದ್ದೀನಿ. ಇದನ್ನು ನ್ಯೂಸೆಲಸ್ ಅಂತ ಕರಿಬೇಕಿಲ್ಲ. ಈಗ ಈ ನ್ಯೂಸೆಲಸ್ ಒಳಗಡೆಗೆ ಏನಾಗುತ್ತೆ ಅಂತಂದರೆ, one cell, only one particular cell. Now this is all okay, different cells, ಇವೆಲ್ಲ ಬೇರೆ ಬೇರೆ ಸೆಲ್ಸ್. ಈ ಒಂದು ಮಾಸ್ ಆಫ್ ಸೆಲ್ಸ್ನ, ಈ ಒಂದು ಟಿಶ್ಯೂನ ನ್ಯೂಸೆಲಸ್ ಅಂತ ಕರಿಬೇಕು ಇದಕ್ಕೆ. ಈ ನ್ಯೂಸೆಲಸ್ನಲ್ಲಿರ್ತಕ್ಕಂಥ ಒಂದು ಸೆಲ್ ಏನಾಗುತ್ತೆ, ಡಿಫ್ರೆನ್ಷಿಯೇಟ್ ಆಗುತ್ತೆ. ಇಷ್ಟು ಸೆಲ್ಸಲ್ಲಿ ಈ ಟಿಶ್ಯೂ ಒಳಗಡೆಗೆ ಒಂದು ಸೆಲ್ ಡಿಫ್ರೆನ್ಷಿಯೇಟ್ ಆಗಿ ಮೆಗಾಸ್ಪೋರ್ ಮದರ್ ಸೆಲ್ ಫಾರ್ಮೇಷನ್ ಆಗುತ್ತಲ್ಲ. ಈಗ ಮೆಗಾಸ್ಪೋರ್ ಮದರ್ ಸೆಲ್ ಫಾರ್ಮೇಷನ್ ಆಗುತ್ತೆ. ಯಾವುದರಿಂದ? ಫ್ರಮ್ ದಿಸ್ ಟಿಶ್ಯೂ. ಈ ಟಿಶ್ಯೂಲಿಂದ, ಇಲ್ಲಿರ್ತಕ್ಕಂಥ ಸೆಲ್ಸ್ಲಿಂದ ಮೆಗಾಸ್ಪೋರ್ ಮದರ್ ಸೆಲ್ ಫಾರ್ಮೇಷನ್ ಆಗುತ್ತೆ.
ಅದರ ಅರ್ಥ ಒಂದು ಸೆಲ್ ಡಿಫ್ರೆನ್ಷಿಯೇಟ್ ಆಗುತ್ತೆ. ಓವಿಲ್ ಜನರಲಿ ಡಿಫ್ರೆನ್ಷಿಯೇಟ್ಸ್ ಓನ್ಲಿ ಒನ್ ಸೆಲ್ ಫ್ರಮ್ ದಿಸ್ ನ್ಯೂಸೆಲಸ್ ಟಿಶ್ಯೂ. ಈ ನ್ಯೂಸೆಲಸ್ನಾಗಿರ್ತಕ್ಕಂಥ ಟಿಶ್ಯೂನಲ್ಲಿ ಒಂದು ಸೆಲ್ಲನ್ನು ಡಿಫ್ರೆನ್ಷಿಯೇಟ್ ಮಾಡಿ ಮೆಗಾಸ್ಪೋರ್ ಮದರ್ ಸೆಲ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಇಷ್ಟು ಸೆಲ್ಸ್ ಒಳಗಡೆಗೆ ಯಾವುದಾಗಿಬಿಡ್ತದೆ ಸರ್ ಅದು ಅಂತ ಕೇಳಿದರೆ, ಇದರೊಳಗಡೆ ಇರ್ತಕ್ಕಂಥ ಒಂದು ಸೆಲ್ ಅದರದ್ದು ಫೀಚರ್ಸ್ ಏನು, ಅದ್ರ ಕ್ಯಾರೆಕ್ಟರಿಸ್ಟಿಕ್ ಏನು, ನೀಟ್ ಒಳಗಡೆಗೆ ಈ ರೀತಿ ಕೇಳ್ಬೋದು ಕ್ವಶನ್ನ. ಓಕೆ, ನ್ಯೂಸೆಲಸಲ್ಲಿ ಇರ್ತಕ್ಕಂಥ ಸೆಲ್ಸಲ್ಲಿ ಅಥವಾ ಟಿಶ್ಯೂ ಒಳಗಡೆಗೆ ಒಂದು ಸೆಲ್ ಮೆಗಾಸ್ಪೋರ್ ಮದರ್ ಸೆಲ್ ಆಗಬೇಕಾಗಿತ್ತಂದರೆ ಆ ಒಂದು ಪರ್ಟಿಕ್ಯುಲರ್ ಸೆಲ್ದು ಕ್ಯಾರೆಕ್ಟರಿಸ್ಟಿಕ್ ಏನಿರ್ಬೋದು? ದಟ್ ಸೆಲ್ ಈಸ್ ಜನರಲಿ ಲಾರ್ಜ್. ಆ ಸೆಲ್ ಯಾವುದು ಡಿಫ್ರೆನ್ಷಿಯೇಟ್ ಆಗಿ ಮೆಗಾಸ್ಪೋರ್ ಮದರ್ ಸೆಲ್ ಆಗಬೇಕಾಗಿದೆ, ದಟ್ ಈಸ್ ಜನರಲಿ ಲಾರ್ಜ್. ಓಕೆ, ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಡೆನ್ಸ್ ಸೈಟೋಪ್ಲಾಸಮ್. ಓಕೆ, ಅದರೊಳಗಡೆಗೆ ಡೆನ್ಸ್ ಸೈಟೋಪ್ಲಾಸಮ್ ಇರುತ್ತೆ, ಲಾರ್ಜ್ ಕ್ವಾಂಟಿಟಿ ಆಫ್ ಸೈಟೋಪ್ಲಾಸಮ್ ಈಸ್ ಪ್ರೆಸೆಂಟ್. And another one is prominent nucleus is present in the cell. The cell has got prominent nucleus. Okay, these features must be present. And besides this, the cell must be present towards the cell ಎಲ್ಲಿರ್ಬೇಕಂದ್ರೆ towards micropylar end. Okay, towards micropylar end. ಆ ಮೈಕ್ರೋಪೈಲರ್ ಇಲ್ಲಿರ್ತಕ್ಕಂಥ ಸೆಲ್, ಇಲ್ಲಿ ಮಧ್ಯಕ್ಕಿರ್ತಕ್ಕಂಥ ಸೆಲ್ ಡಿಫ್ರೆನ್ಷಿಯೇಟ್ ಆಗಿ ಮೆಗಾಸ್ಪೋರ್ ಮದರ್ ಸೆಲ್ ಆಗೋದಿಲ್ಲ. ಓಕೆ, ಮೆಗಾಸ್ಪೋರ್ ಮದರ್ ಸೆಲ್ ಆಗಬೇಕಂದ್ರೆ ದಟ್ ಸೆಲ್ ಮಸ್ಟ್ ಬಿ ಪ್ರೆಸೆಂಟ್ ಟುವರ್ಡ್ಸ್ ಮೈಕ್ರೋಪೈಲಾರ್ ರೀಜನ್, ಈ ಭಾಗದ ಕಡೆಗೆ ಇರಬೇಕು. ಓಕೆ, ಅದಕ್ಕೋಸ್ಕರ ನಾನು ಇಲ್ಲಿ ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ದಿದ್ದೀನಿ ಈಗ. ಓಕೆ, ದಟ್ ಓವಿಲ್ ಜನರಲಿ ಡಿಫ್ರೆನ್ಷಿಯೇಟ್ಸ್ ಒನ್ ಸೆಲ್ ಟು ಫಾರ್ಮ್ ಮೆಗಾಸ್ಪೋರ್ ಮದರ್ ಸೆಲ್ ಆ್ಯಂಡ್ ಟು ಡಿಫ್ರೆನ್ಷಿಯೇಟ್ ಇಂಟು ಮೆಗಾಸ್ಪೋರ್ ಮದರ್ ಸೆಲ್. ಓಕೆ, ಈ ಸೆಲ್ ಒಳಗಡೆ ಇರ್ತಕ್ಕಂಥ ಇಷ್ಟು ಸೆಲ್ಲಲ್ಲಿ ಯಾವ ಒಂದು ಸೆಲ್ಲಿಗೆ ಆ ಒಂದು ಕೆಪಾಸಿಟಿ ಇರುತ್ತೆ ಅಂತಂದರೆ ಆ ಸೆಲ್ಗೆ ಆ ಫೀಚರ್ಸ್ ಇರಬೇಕು, ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅದಕ್ಕೆ. ದಟ್ ಸೆಲ್ ಮಸ್ಟ್ ಬಿ ಪ್ರೆಸೆಂಟ್ ಟುವರ್ಡ್ಸ್ ಮೈಕ್ರೋಪೈಲಾರ್ ಎಂಡ್ ಆ್ಯಂಡ್ ದಟ್ ಸೆಲ್ ಮಸ್ಟ್ ಬಿ ಲಾರ್ಜ್ ಆ್ಯಂಡ್ ಇಟ್ ಮಸ್ಟ್ ಹ್ಯಾವ್ ಅಬಂಡೆಂಟ್ ಸೈಟೋಪ್ಲಾಸಮ್, ಡೆನ್ಸ್ ಸೈಟೋಪ್ಲಾಸಮ್ ಆ್ಯಂಡ್ ಇಟ್ ಶುಡ್ ಕಂಟೈನ್ ಎ ಕ್ಲಿಯರ್ ನ್ಯೂಕ್ಲಿಯಸ್. ಯಾಕೆ ಇರಬೇಕು ಇವನ್ನೆಲ್ಲ ಫೀಚರ್ ಅಂತ ನಿಮ್ಗೆ ನೀಟ್ ಎಕ್ಸಾಮಿನೇಷನ್ ಟೆಕ್ಸ್ಟ್ ಬುಕ್ನಾಗ ಹಿಂಗೆ ಕೊಟ್ಟಿರ್ತಾರೆ ಇವನ್ನ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಯಾಕೆ ಇರಬೇಕು ಅದಕ್ಕೆ ಅಂತ ಕೇಳಿದರೆ ಇದಕ್ಕೊಂದು ಮಹತ್ವ ಇದೆ. ಪ್ರೆಸೆನ್ಸ್ ಆಫ್ ಎ ಡೆನ್ಸ್ ಸೈಟೋಪ್ಲಾಸಮ್ ಆ್ಯಂಡ್ ಅನದರ್ ಒನ್ ಈಸ್ ಪ್ರಾಮಿನೆಂಟ್ ನ್ಯೂಕ್ಲಿಯಸ್. ಓಕೆ, cytoplasm is necessary for all metabolic reactions of the cell so that it can promote the further development. ಓಕೆ, ನಿಮಗೆಲ್ಲ ಅರ್ಥ ಆಗಿರ್ತದೆ ಈಗ. ಓಕೆ, ಆ ಸೈಟೋಪ್ಲಾಸಮ್ ಸಫಿಸಿಯೆಂಟ್ ಸೈಟೋಪ್ಲಾಸಮ್ ಇದ್ದಾಗ, ಲಾರ್ಜ್ ಕ್ವಾಂಟಿಟಿ ಆಫ್ ಸೈಟೋಪ್ಲಾಸಮ್ ಇದ್ದಾಗ, ಓಕೆ, ಮೆಟಬಾಲಿಕ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದ ಸೆಲ್ ಕ್ಯಾನ್ ಗ್ರೋ ಫರ್ದರ್ ಆ್ಯಂಡ್ ದ ಪ್ರೋಸೆಸ್ ಕ್ಯಾನ್ ಬಿ ಕಂಟಿನ್ಯೂಡ್. ಓಕೆ, ಸೈಟೋಪ್ಲಾಸಮ್ ಈಸ್ ಎ ಬೇಸಿಸ್ ಫಾರ್ ಲೈಫ್. ಸೊ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಸೈಟೋಪ್ಲಾಸಮ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಸಾಕಷ್ಟು ಸೈಟೋಪ್ಲಾಸಮ್ ಇರೋದ್ರಿಂದ ಈ ಸೆಲ್ ಫರ್ದರ್ ಡೆವಲಪ್ಮೆಂಟ್ ಆಗುತ್ತೆ. ಒಂದು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಬರುತ್ತೆ ಅಂತಂದರೆ ನ್ಯೂಕ್ಲಿಯಸ್, ಪ್ರಾಮಿನೆಂಟ್ ನ್ಯೂಕ್ಲಿಯಸ್. ದ ಸೆಲ್ ಮಸ್ಟ್ ಹ್ಯಾವ್ ಎ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಸೊ ದಟ್ ಇಟ್ ಕ್ಯಾನ್ ಕ್ಯಾರಿ ಎ ಫುಲ್ ಜೆನೆಟಿಕ್ ಮಟೀರಿಯಲ್ ಆ್ಯಂಡ್ ದ ಜೆನೆಟಿಕ್ ಮಟೀರಿಯಲ್ ಕ್ಯಾನ್ ಬಿ ಡಿಸ್ಟ್ರಿಬ್ಯೂಟೆಡ್ ಟು ಅದರ್ ಸೆಲ್ಸ್. ನಾವು ಒಂದು ವೇಳೆ ಇದನ್ನು ಚರ್ಚೆಗೆ ಹಾಕಿದ್ದೀವಿ ಅಂತಂದಾಗ ಇವೆಲ್ಲ ಐಡಿಯಾ ಬರ್ತಾವೆ ಇಲ್ಲಿಗ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಯಾಕೆ ಇರಬೇಕು ಆ ಸೆಲ್ಲಿಗೆ ಅಂತಂತಂದರೆ, ಇದರಲ್ಲಿ ಈ ಎಂಡಿಗೆ ಸಾಕಷ್ಟು ಸೆಲ್ ಇದ್ದಾವೆ. ಆ ಸಾಕಷ್ಟು ಸೆಲ್ ಒಳಗಡೆ ಒಂದು ಸೆಲ್ ಮಾತ್ರ ಡಿಫ್ರೆನ್ಷಿಯೇಟ್ ಆಗ್ತಾ ಇದೆ ಅಂದರೆ ಆ ಸೆಲ್ನಲ್ಲಿ ಈ ಎಲ್ಲ ಫೀಚರ್ಸ್ ಇರಬೇಕು. ಓಕೆ, ಸೊ ಈ ರೀತಿ ಇರ್ತಕ್ಕಂಥ ಒಂದು ಸೆಲ್ ಏನಾಗುತ್ತಂದರೆ ಇಲ್ಲಿ ಯಾವುದಾದ್ರೂ ಒಂದು ಸೆಲ್ ಡಿಫ್ರೆನ್ಷಿಯೇಟ್ ಆಗುತ್ತೆ. ಇಲ್ಲಿಗ ಡಿಫ್ರೆನ್ಷಿಯೇಟ್ ಆಗಿ ಆಗ್ತಕ್ಕಂಥ ನೆಕ್ಸ್ಟ್ ಸೆಲ್ ಯಾವುದು? ಮೆಗಾಸ್ಪೋರ್ ಮದರ್ ಸೆಲ್. ಇದನ್ನು ನಾನು MMC ಅಂತ ಬರೆದೆ, ಶಾರ್ಟ್ ಫಾರ್ಮು MMC ಅಂತ ಬರೆದಿಲ್ಲ. ಈಗ ಮೆಗಾಸ್ಪೋರ್ ಮದರ್ ಸೆಲ್ ಆಗುತ್ತೆ. ಈ ಮೆಗಾಸ್ಪೋರ್ ಮದರ್ ಸೆಲ್ ಫಾರ್ಮೇಷನ್ ಆದಮೇಲೆ ಈಗ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ? ಈ ಮೆಗಾಸ್ಪೋರ್ ಮದರ್ ಸೆಲ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್ ಆದಮೇಲೆ ಇದಕ್ಕೆ ಇನ್ನೂ ಒಂದೆರಡು ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಟ್ರಾ ಗೊತ್ತಿರಬೇಕು ನಿಮಗೆ. ದಿಸ್ ಮೆಗಾಸ್ಪೋರ್ ಮದರ್ ಸೆಲ್ ಈಸ್ ಆಲ್ವೇಸ್ ಡಿಪ್ಲಾಯ್ಡ್. ಸೊ ದಿಸ್ ಸೆಲ್ ಈಸ್ ಡಿಪ್ಲಾಯ್ಡ್. ಇಟ್ ವಿಲ್ ಹ್ಯಾವ್ ಟೂ ಸೆಟ್ಸ್ ಆಫ್ ಎ ಕ್ರೋಮೋಸೋಮ್ಸ್. ಆ ಮೆಗಾಸ್ಪೋರ್ ಮದರ್ ಸೆಲ್ ಅಂತಕ್ಕಂಥದ್ದು ಡಿಪ್ಲಾಯ್ಡ್ ಇರ್ತದೆ ಅದನ್ನಲ್ಲಿ ಈಗ. ಓಕೆ, ಸೊ ಈ ಡಿಪ್ಲಾಯ್ಡ್ ಸೆಲ್ ನೆಕ್ಸ್ಟ್ ಏನಾಗುತ್ತೆ? ಈ ಮೆಗಾಸ್ಪೋರ್ ಮದರ್ ಸೆಲ್ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇಟ್ ಅಂಡರ್ಗೋಸ್, ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಮೆಗಾಸ್ಪೋರ್ನಲ್ಲಿ ಹೇಳಿದೆ. ಡೆಫಿನೇಷನ್ ನೆನ್ಪು ಮಾಡ್ಕೊಳ್ಳಿ. ಈಗ ಮೆಗಾಸ್ಪೋರೋಜೆನೆಸಿಸ್ ಡೆಫಿನೇಷನ್ ನೆನ್ಪು ಮಾಡ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಈಗ ಮೆಗಾಸ್ಪೋರೋಜೆನೆಸಿಸ್ನಲ್ಲಿ ಏನು ಹೇಳಿದ್ದೀನಿ ಡೆಫಿನೇಷನಲ್ಲಿ? ಈಗ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಮೆಗಾಸ್ಪೋರ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್ ಬೈ ಮಿಯಾಟಿಕ್ ಡಿವಿಷನ್ ಈಸ್ ಕಾಲ್ಡ್ ಎಸ್ ಎ ಮೆಗಾಸ್ಪೋರೋಜೆನೆಸಿಸ್ ಅಂತ ಹೇಳಿದೆ ನಾನೀಗ. ಓಕೆ,
ಅಂದರೆ ಈ ಮೆಗಾಸ್ಪೋರ್ ಮದರ್ ಸೆಲ್ ಏನಿದೆ, ಈ ಮೆಗಾಸ್ಪೋರ್ ಮದರ್ ಸೆಲ್ಲಿಂದ ಹಿಡ್ಕೊಂಡು ಸೊ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ಎ ಓಕೆ ಮೆಗಾಸ್ಪೋರ್ಸ್. ಇಲ್ಲಿ ಮೆಗಾಸ್ಪೋರ್ ಫಾರ್ಮೇಷನ್ ಆಗ್ತವೆ ಬೈ ಎ ಕೈಂಡ್ ಆಫ್ ಸೆಲ್ ಡಿವಿಷನ್ ನೌನ್ ಆಸ್ ಮಿಯಾಸಿಸ್ ಆಗ್ತದೆ ಇಲ್ಲಿಗ. ಅರ್ಥ ಆಗ್ತದಾ? ಈ ರೀತಿ ಮೆಗಾಸ್ಪೋರ್ಸ್ ಫಾರ್ಮೇಷನ್ ಆಗ್ತದೆ. ಓಕೆ, ಈಗ ಮೆಗಾಸ್ಪೋರ್ ಫಾರ್ಮೇಷನ್ ಆಗಬೇಕಾಗಿತ್ತಪ್ಪ ಅಂದರೆ ಇದು ಮಿಯಾಟಿಕ್ ಸೆಲ್ ಡಿವಿಷನ್ ಆಗುತ್ತೆ. ಈ ಮೆಗಾಸ್ಪೋರ್ಸ್ ಫಾರ್ಮೇಷನ್ ಆದಮೇಲೆ ಎಲ್ಲ ಮೆಗಾಸ್ಪೋರ್ಸು ಕೂಡ ಇನ್ನೂ ಸಪ್ರೇಟ್ ಆಗಿರೋದಿಲ್ಲ. ಆಲ್ ದ 4 ಮೆಗಾಸ್ಪೋರ್ಸ್ ಆರ್ ನಾಟ್ ಸಪ್ರೇಟೆಡ್, ದೇ ಆರ್ ಪ್ರೆಸೆಂಟ್ ಇನ್ ಎ ಕಾಂಪ್ಯಾಕ್ಟ್ ಸ್ಟ್ರಕ್ಚರ್ ಆ್ಯಂಡ್ ದಟ್ ಸ್ಟ್ರಕ್ಚರ್ ವಾಟ್ ವಿ ಕಾಲ್ ಇಟ್ ಎಸ್ ಎ ಮೆಗಾಸ್ಪೋರ್ ಟೆಟ್ರಾಡ್. ಓಕೆ, 4 ಸೆಲ್ಸ್ ಇನ್ನೂ ಕೂಡ ಬೇರ್ಪಡಿಸಿರಂಗಿಲ್ಲ, ಒಂದಕ್ಕೂ ಜೊತೆಯಲ್ಲಿ ಇರೋದ್ರಿಂದ ಮೆಗಾಸ್ಪೋರ್ ಟೆಟ್ರಾಡ್ ಅಂತ ಕರೀತಾರೆ ಅದಕ್ಕೆ. ಈ ರೀತಿ ಮೆಗಾಸ್ಪೋರ್ಸ್ ಫಾರ್ಮೇಷನ್ ಆಗ್ತಾವೆ. ಇದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ ಕೆಲವೊಂದು ಸ್ಪೆಸಿಫಿಕ್ ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ. ಆ ಡಯಾಗ್ರಾಮ್ಸ್ ಯಾವ ರೀತಿ ಹಾಕಬೇಕು ಎಕ್ಸಾಮಿನೇಷನ್ದಲ್ಲಿ ಕೂಡ ಹಾಕಬೇಕಾಗುತ್ತೆ. ಓಕೆ, ನೀವು ಕೂಡ ನೀಟ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಕೂಡ ತಿಳ್ಕೊಂಡಿರಬೇಕು. ಓಕೆ, ಒಂದು ಸಾರಿ ನಾನು ಆ ಡಯಾಗ್ರಾಮ್ಸ್ನ ತೋರಿಸಿರ್ತೀನಿ, ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಸ್ವಲ್ಪ ಡಿಫ್ರೆಂಟಾಗಿ ಹಾಕಿರ್ತೀನಿ ನಾನು ಇಲ್ಲಿಗ. ಓಕೆ, ಈ ರೀತಿ ಸೊ ಇಲ್ಲಿ ನಾನು ತೋರಿಸಿರ್ತಕ್ಕಂಥ ಒಂದು ಡಯಾಗ್ರಾಮಲ್ಲಿ ದಿಸ್ ಈಸ್ ಪೋರ್ಷನ್ ಆಫ್ ದ ಓವಿಲ್ ಒಳಗೆ ಕಾಣ್ತಕ್ಕಂಥ ಒಂದು ಭಾಗನ ತೋರಿಸಿದ್ದೀನಿ. ಈ ಒಂದು ಸೆಲ್ ಏನು ಕಾಣ್ತಿದಲ್ಲ ನಾವು, ದಿಸ್ ಈಸ್ ಎ ಸೆಲ್ ವಿಚ್ ಈಸ್ ಪ್ರೆಸೆಂಟ್ ಟುವರ್ಡ್ಸ್ ಮೈಕ್ರೋಪೈಲಾರ್ ಎಂಡ್ ಆಫ್ ದಿ ಓವಿಲ್. ಓಕೆ, ಸೊ ಅದರರ್ಥ ಇದು ಮೆಗಾಸ್ಪೋರ್ ಮದರ್ ಸೆಲ್ ಆಗುತ್ತೆ ಇಲ್ಲಿಗ. ನಾವು ದಿಸ್ ಸೆಲ್ ಈಸ್ ಕಳಿಸ ಮೆಗಾಸ್ಪೋರ್ ಮದರ್ ಸೆಲ್. ಈ ಮೆಗಾಸ್ಪೋರ್ ಮದರ್ ಸೆಲ್ ಏನಾಗುತ್ತೆ ಈಗ, ವಿಚ್ ಕ್ಯಾನ್ ಅಂಡರ್ಗೋ, ನಾನು ಏನಂತ ಹೇಳಿದ್ದೀನಿ, ವಿಚ್ ಕ್ಯಾನ್ ಅಂಡರ್ಗೋ ಮಿಯಾಟಿಕ್ ಡಿವಿಷನ್. ಮಿಯಾಟಿಕ್ ಡಿವಿಷನ್ ಆಗಬೇಕಾಗಿತ್ತಪ್ಪ ಅಂತಂದರೆ ಮೊದಲು ಏನಾಗುತ್ತೆ, ದೇರ್ ಈಸ್ ಎ ಫಾರ್ಮೇಷನ್ ಆಫ್ ಎ 2 ಸೆಲ್ಸ್. ಇಲ್ಲಿ 2 ಸೆಲ್ಸ್ ಫಾರ್ಮೇಷನ್ ಆಗುತ್ತೆ ಮೊದಲು ಇಲ್ಲಿಗ. ಓಕೆ, ಈ ರೀತಿ ಇದು ಮಿಯಾಟಿಕ್ ಡಿವಿಷನ್ ಆಗಿಬಿಟ್ಟು 2 ಸೆಲ್ಸ್ ಫಾರ್ಮೇಷನ್ ಆಗ್ತದೆ. ಇದನ್ನು ಮೆಗಾಸ್ಪೋರ್ ಡಯಾಡ್ ಅಂತ ಕರೀತಾರೆ. ಇದಕ್ಕೆ ಮೆಗಾಸ್ಪೋರ್ ಡಯಾಡ್ ಬಿಕಾಸ್ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ಎ 2 ಹೆಪ್ಲಾಯ್ಡ್ ಸೆಲ್ಸ್. ಈ ರೀತಿ ಹೆಪ್ಲಾಯ್ಡ್ ಸೆಲ್ಸ್ ಫಾರ್ಮೇಷನ್ ಆಗಿರ್ತದೆ. ನೆಕ್ಸ್ಟ್ ಈ 2 ಸೆಲ್ಸ್ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಮತ್ತೆ ಒನ್ಸ್ ಅಗೇನ್ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಆಗಿಬಿಟ್ಟು, ಓಕೆ ನಿಮಗೆಲ್ಲ ಗೊತ್ತಿದೆ ಮಿಯಾಸಿಸ್ ಆದ ತಕ್ಷಣಕ್ಕೇ 2 ಮಿಯಾಟಿಕ್ 1 ಆ್ಯಂಡ್ ಮಿಯಾಟಿಕ್ 2 ಡಿವಿಷನ್ಸ್ ಟೇಕ್ಸ್ ಪ್ಲೇಸ್. ಓಕೆ, ನಾವು ದಿಸ್ ಇಸ್ ಫಸ್ಟ್ ಮಿಯಾಟಿಕ್ ಡಿವಿಷನ್ ಆ್ಯಂಡ್ ಇಯರ್ ಇಟ್ ಅಂಡರ್ಗೋಸ್ ದ ಸೆಕೆಂಡ್ ಮಿಯಾಟಿಕ್ ಡಿವಿಷನ್. ಓಕೆ, ಸೊ ದಟ್ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ಎ 4 ಸೆಲ್ಸ್. ಈ ರೀತಿ 4 ಸೆಲ್ಸ್ ಫಾರ್ಮೇಷನ್ ಆಗುತ್ತೆ. ಇದನ್ನು ಮೆಗಾಸ್ಪೋರ್ ಟೆಟ್ರಾಡ್ ಅಂತ ಕರಿಬೇಕು. ಇದಕ್ಕೆ ಮೆಗಾಸ್ಪೋರ್ ಟೆಟ್ರಾಡ್. ಇಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್, ದಿಸ್ ಅಂಡರ್ಗೋಸ್ ಫಸ್ಟ್ ಮಿಯಾಟಿಕ್ ಡಿವಿಷನ್, ಫಾರ್ಮೇಷನ್ ಆಫ್ ಎ 2 cells, that is nothing but a megaspore dyad,
and once again it undergoes the second meiotic division and there is a formation of a 4 cells. This is called as megaspore tetrad. Okay, 4 cells ಇರೋದ್ರಿಂದ megaspore tetrad ಅಂತ ಕರಿತೀವಿ ಇದಕ್ಕೆ. Okay, so this is megaspore mother cell. This megaspore mother cell, you know that very well. It will have characteristics like dense cytoplasm, prominent nucleus, okay, and it is present towards micropylary end of the ovule. Okay, now this megaspore mother cell undergoes first meiotic division, formation of megaspore dyad. Next it develops into okay, megaspore tetrad. ಈ ರೀತಿ ಟೆಟ್ರಾಡ್ ಫಾರ್ಮೇಷನ್ ಆದಮೇಲೆ ಮುಂದೆ ಏನಾಗುತ್ತೆ ಅಂದರೆ ಇದರಲ್ಲಿರ್ತಕ್ಕಂಥ 4 ಸೆಲ್ಸ್, ಇದರಲ್ಲಿ 3 ಸೆಲ್ಸ್ ಏನಾಗ್ತವೆ, ಡಿಜೆನರೇಟ್ ಆಗ್ತವೆ. ಓಕೆ, ದಿಸ್ ಇಸ್ ದ ಸ್ಪೆಷಾಲಿಟಿ ಆ್ಯಂಡ್ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಆ್ಯಸ್ ವೆಲ್ ಆಸ್ ದ ಮೇಲ್ ಗೆಮೆಟೋಫೈಟ್. ಅಲ್ಲಿ ಮೇಲ್ ಗೆಮೆಟೋಫೈಟ್ ಒಳಗಡೆ ಏನಾಗುತ್ತೆ ಅಂತಂದರೆ ಮೈಕ್ರೋಸ್ಪೋರ್ ಟೆಟ್ರಾಡ್ ಫಾರ್ಮೇಷನ್ ಆಗುತ್ತೆ. ಮೈಕ್ರೋಸ್ಪೋರ್ ಟೆಟ್ರಾಡ್, ಓಕೆ, ಮೈಕ್ರೋಸ್ಪೋರ್ಸ್ ಫಾರ್ಮೇಷನ್ ಆಗೋದಕ್ಕಿಂತ ಮೊದಲು ಮೈಕ್ರೋಸ್ಪೋರ್ ಟೆಟ್ರಾಡ್ ಆಗಿ 4 ಕೂಡ ಏನಾಗ್ತಾವಪ್ಪ ಅಂತಂದರೆ ಪೋಲಿನ್ ಗ್ರೇನ್ಸ್ ಆಗಿ ಡೆವಲಪ್ ಆಗ್ತಾವೆ ಆಮೇಲೆ. ಬಟ್ ಇಲ್ಲಿ ಆಗೋದಿಲ್ಲ. ಓಕೆ, ಇಲ್ಲಿ 4 ಸೆಲ್ಸ್ ಟೆಟ್ರಾಡ್ ಫಾರ್ಮೇಷನ್ ಆದಮೇಲೆ ಇದರೊಳಗಡೆಗೆ 3 ಸೆಲ್ಸ್ ಡಿಜೆನರೇಟ್ ಆಗ್ತವೆ. ಓಕೆ, ಭಾಳ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಏನಂತಂದರೆ ಐದರ್ ಇನ್ ಕೇಸ್ ಆಫ್ ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ಆರ್ ಇನ್ ಕೇಸ್ ಆಫ್ ಎನಿಮಲ್ಸ್ ಆಲ್ಸೋ ದ ಸೇಮ್ ಥಿಂಗ್ ವಿಲ್ ಹ್ಯಾಪನ್. ಮನುಷ್ಯರಲ್ಲಿ ಕೂಡ ಅದೇ ರೀತಿ ಆಗುತ್ತೆ. ಯಾವುದೋ ಒಂದು ಓವಮ್ ಅಥವಾ ಎಗ್ ಫಾರ್ಮೇಷನ್ ಆಗಬೇಕಾಗಿತ್ತಪ್ಪ ಅಂತಂದರೆ ಅಲ್ಲಿ ಒಂದೇ ಒಂದು ಫಂಕ್ಷನಲ್ ಎಗ್ ಫಾರ್ಮೇಷನ್ ಆಗುತ್ತೆ. ಓಕೆ, ಡ್ಯೂರಿಂಗ್ ಊಜೆನೆಸಿಸ್ ಪ್ರೋಸೆಸ್, ಅದು ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಅದೇ ರೀತಿ ಪ್ಲಾಂಟಲ್ಲಿ ಕೂಡ ಒಂದೇ ಒಂದು ಫೀಮೇಲ್ ಗೆಮೆಟೋಫೈಟ್ ಫಾರ್ಮೇಷನ್ ಆಗುತ್ತೆ. ಓಕೆ, ಈಗ ನೋಡಿ ನಿಮ್ಗೆ ಅದನ್ನು ಹೇಳ್ತಿದ್ದೀನಿ. ಈಗ 3 ಮೆಗಾಸ್ಪೋರ್ಸ್ ಡಿಜೆನರೇಟ್ ಆಗ್ತವೆ. 3 ಮೆಗಾಸ್ಪೋರ್ಸ್ ಡಿಜೆನರೇಟ್ ಆಗಿ ಬರೀ ಒಂದೇ ಒಂದು ಮಾತ್ರ ಮೆಗಾಸ್ಪೋರ್ ಫಂಕ್ಷನಲ್ ಆಗಿ ಉಳ್ಕೊಂತದೆ. ಇಲ್ಲಿ ಈಗ ಎಲ್ಲರಿಗೂ ಕ್ಲಿಯರಾಗಿ ಗೊತ್ತಾಯ್ತು ನಾನು ಹೇಳೋದನ್ನ. ಈ ಮೆಗಾಸ್ಪೋರ್ ಟೆಟ್ರಾಡ್ನಲ್ಲಿ 3 ಮೆಗಾಸ್ಪೋರ್ಸ್ ಗೆಟ್ ಡಿಜೆನರೇಟೆಡ್ ಆ್ಯಂಡ್ ಓನ್ಲಿ 1 ಮೆಗಾಸ್ಪೋರ್ ಬಿಕಮ್ಸ್ ಆರ್ ರಿಮೈನ್ಸ್ ಆ್ಯಸ್ ಫಂಕ್ಷನಲ್ ಮೆಗಾಸ್ಪೋರ್. ಯಾವುದಾದ್ರೂ ಒಂದು ಮಾತ್ರ ಫಂಕ್ಷನಲ್ ಮೆಗಾಸ್ಪೋರ್ ಆಗಿ ಉಳ್ಕೊಂತದೆ ಇಲ್ಲಿಗ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ತಿಳ್ಕೊಬೇಕಿಲ್ಲ ಈಗ. ಓಕೆ, ಇಲ್ಲಿ ಒಂದು ಫಂಕ್ಷನಲ್ ಮೆಗಾಸ್ಪೋರ್, ನಾವು ಇದನ್ನು ತೊಗೊಂಡ್ರಿ ಯಾವುದಾದ್ರು ಒಂದು ತೊಗೊಳ್ಬೋದು. ಇದನ್ನು ಫಂಕ್ಷನಲ್ ಮೆಗಾಸ್ಪೋರ್ ಆಯ್ತು ಅಂತಂದರೆ ಈ ಫಂಕ್ಷನಲ್ ಮೆಗಾಸ್ಪೋರ್ದು ನ್ಯೂಕ್ಲಿಯಸ್ ಏನಿದೆ, ಸರಿ ಕೇಳಿಕೋಬೇಕು ನಾ ಹೇಳೋದನ್ನ. ಈಗ ಈ ಫಂಕ್ಷನಲ್ ಮೆಗಾಸ್ಪೋರ್ದು ನ್ಯೂಕ್ಲಿಯಸ್ ನೆಕ್ಸ್ಟ್ ಏನಾಗುತ್ತೆ, ಮೈಟಾಟಿಕ್ ಡಿವಿಷನ್ ಆಗುತ್ತೆ ಈಗ ಅಲ್ಲಿಗ. ಸೊ ದಿಸ್ ಅಂಡರ್ಗೋಸ್ ಮೈಟಾಟಿಕ್ ಡಿವಿಷನ್. ಮೈಟಾಟಿಕ್ ಡಿವಿಷನ್ ಯಾವುದಾಗುತ್ತೆ? ಮೈಟಾಟಿಕ್ ಡಿವಿಷನ್ ಇಲ್ಲಿಗ ಫಂಕ್ಷನಲ್ ಮೆಗಾಸ್ಪೋರ್ದು ನ್ಯೂಕ್ಲಿಯಸ್ ಮಾತ್ರ ಮೈಟಾಟಿಕ್ ಡಿವಿಷನ್ ಆಗುತ್ತೆ. ಇವು 3 ಡಿಸಪೇರ್ ಆಯ್ತು ಇಲ್ಲಿಗ. ಇವು 3 ಡಿಜೆನರೇಟ್ ಆಯಿತು. ಒಂದೇ ಒಂದು ಉಳ್ಕೊಂಡಿರ್ತದೆ ಇಲ್ಲಿಗ. ಒಂದೇ ಮೆಗಾಸ್ಪೋರ್ ಮಾತ್ರ ಉಳ್ಕೊಳ್ತದೆ ಇಲ್ಲಿಗ. ಇದು ಫಂಕ್ಷನಲ್ ಆಗುತ್ತೆ. ಇವೆಲ್ಲ ಡಿಜೆನರೇಟ್ ಆಗೋದ್ರಿಂದ ನಾನ್ ಫಂಕ್ಷನ್ ಆಗಿಬಿಡ್ತದೆ. ಈ ಒಂದು ಸೆಲ್, ಈ ಒಂದು ಮೆಗಾಸ್ಪೋರ್ ಏನಿದೆಲ್ಲ, ಈ ಮೆಗಾಸ್ಪೋರ್ದು ನ್ಯೂಕ್ಲಿಯಸ್ ಏನಿದೆಲ್ಲ, ದಿಸ್ ನ್ಯೂಕ್ಲಿಯಸ್ ದಿಸ್ ಅಂಡರ್ಗೋಸ್ ಮೈಟಾಟಿಕ್ ಡಿವಿಷನ್. ನಾವು ಮೈಟಾಟಿಕ್ ಡಿವಿಷನ್ ಆಗುತ್ತೆ. ಮೈಟಾಟಿಕ್ ಡಿವಿಷನ್ ಆಗಿಬಿಟ್ಟು 2 ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗುತ್ತೆ ಇಲ್ಲಿಗ. 2 ನ್ಯೂಕ್ಲಿಯೈ ಆರ್ ಫಾರ್ಮ್ಡ್ ಇಯರ್. ಓಕೆ, ಬೈ ಮೈಟಾಟಿಕ್ ಡಿವಿಷನ್ ಆಫ್ ದಿ ನ್ಯೂಕ್ಲಿಯಸ್ ಆಫ್ ಫಂಕ್ಷನಲ್ ಮೆಗಾಸ್ಪೋರ್. ಎಲ್ಲರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನಾನೀಗ ಈ ಫಂಕ್ಷನಲ್ ಮೆಗಾಸ್ಪೋರ್ದು ನ್ಯೂಕ್ಲಿಯಸ್ ಮೈಟಾಟಿಕ್ ಡಿವಿಷನ್ ಆಗಿ ಓಕೆ 2 ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗುತ್ತೆ. ಈ ಒಂದು ಸ್ಟೇಜ್ನ 2 ನ್ಯೂಕ್ಲಿಯೇಟ್ ಸ್ಟೇಜ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂತ ಕರೀತಾರೆ. ಇದಕ್ಕೆ 2 ನ್ಯೂಕ್ಲಿಯೇಟ್ ಸ್ಟೇಜ್ ಆಫ್ ಎಂಬ್ರಿಯೋ ಸ್ಯಾಕ್. ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ ಇದನ್ನು. ಸೊ ದಿಸ್ ಸೆಲ್, ಇಟ್ಸ್ ನ್ಯೂಕ್ಲಿಯಸ್, ಇಟ್ ಅಂಡರ್ಗೋಸ್ ಫರ್ದರ್ ಮೈಟಾಟಿಕ್ ಡಿವಿಷನ್. ಮತ್ತು ಇನ್ನೂ ಕೂಡ ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ ಇಲ್ಲಿಗ. ಮೈಟಾಟಿಕ್ ನ್ಯೂಕ್ಲಿಯರ್ ಡಿವಿಷನ್ ಟೇಕ್ಸ್ ಪ್ಲೇಸ್. ಬಟ್ so this nuclear division is not followed by cytoplasmic division. Just nucleus ಮಾತ್ರ ಡಿವಿಷನ್ ಹಾಕ್ಯಂತ ಹೋಗ್ತದೆ ಇಲ್ಲಿಗ. ಓಕೆ, ಮತ್ತೊಂದು ಸರಿ ಏನಾಗುತ್ತೆ ಇಲ್ಲಿಗ, ಸೆಕೆಂಡ್ ಮೈಟಾಟಿಕ್ ಡಿವಿಷನ್ ಆಗುತ್ತೆ ಇಲ್ಲಿಗ ಈ ರೀತಿ. ಓಕೆ, ಈ ಸೆಲ್ಲಲ್ಲಿ ಈ ನ್ಯೂಕ್ಲಿಯಸ್ ಡಿವಿಷನ್ ಆಗುತ್ತೆ. ಸೊ ದೇರ್ ಈಸ್ ಅ ಫಾರ್ಮೇಷನ್ ಆಫ್ ಎ
2 more nucleus, ಮತ್ತು ಇದು ಡಿವಿಷನ್ ಆಗುತ್ತೆ. ಸೊ ದೇರ್ ಈಸ್ ಅ ಫಾರ್ಮೇಷನ್ ಆಫ್ 2 more nuclei. ಓಕೆ, ಸೊ ದಿಸ್ ಸ್ಟೇಜ್ ಈಸ್ ನಾನ್ ಎಸ್, ಇಲ್ಲಿ ಬರೀ ನ್ಯೂಕ್ಲಿಯಸ್ ಮಾತ್ರ ಡಿವಿಷನ್ ಆಗಿದೆ ನೋಡ್ರಿ, ಸೆಲ್ ಡಿವಿಷನ್ ಆಗೋದಿಲ್ಲ. ಇದನ್ನು 4 ನ್ಯೂಕ್ಲಿಯೇಟ್ ಸ್ಟೇಜ್, 4 ನ್ಯೂಕ್ಲಿಯೇಟ್ ಸ್ಟೇಜ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂತ ಕರಿಬೇಕು ಇದಕ್ಕೆ. ಯಾಕಂದರೆ 4 ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗಿದೆ. ಓಕೆ, ಮತ್ತು ಇನ್ನೊಂದು ಸಾರಿ ಏನಾಗುತ್ತೆ ಅಂದರೆ ಇಲ್ಲಿ ಫಸ್ಟ್ ಮೈಟಾಟಿಕ್ ನ್ಯೂಕ್ಲಿಯರ್ ಡಿವಿಷನ್ ಆಗಿತ್ತು, ಇಲ್ಲಿ ಸೆಕೆಂಡ್ ಮೈಟಾಟಿಕ್ ನ್ಯೂಕ್ಲಿಯರ್ ಡಿವಿಷನ್ ಆಯಿತು, ಆಮೇಲೆ ಮತ್ತೊಂದು ಸಾರಿ ಮೈಟಾಟಿಕ್ ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ ಈಗ. ಓಕೆ, ಮತ್ತೊಮ್ಮೆ ಆಗುತ್ತೆ ಇಲ್ಲಿ ಈಗ. ಓಕೆ, ಈ ರೀತಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ಏನು ಫಾರ್ಮೇಷನ್ ಆಗ್ಬೋದು ಇಲ್ಲಿಗ. ಓಕೆ, ಸೊ ದೇರ್ ಈಸ್ ಅ ಫಾರ್ಮೇಷನ್ ಆಫ್ ಎ 8 ನ್ಯೂಕ್ಲಿಯಸ್. ಇಲ್ಲಿ 8 ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗುತ್ತೆ ಇಲ್ಲಿಗ. ಓಕೆ, ಇದರಲ್ಲಿ 8 ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗುತ್ತೆ. ಈ ರೀತಿ. ಸೊ ಈಗ ಒಂದು ಸೆಲ್ ಒಳಗಡೆಗೆ ನಮಗೆ 8 ನ್ಯೂಕ್ಲಿಯಸ್ ಇರ್ತಕ್ಕಂಥ ಒಂದು ಕಂಡೀಷನ್ ಕಾಣ್ತಾ ಇದೆ ನಿಮಗೆ ಅದನ್ನು. ಸೊ ನಾವು ದಿಸ್ ಈಸ್ ನಥಿಂಗ್ ಬಟ್ 8 ನ್ಯೂಕ್ಲಿಯೇಟ್ ಸ್ಟೇಜ್, 8 ನ್ಯೂಕ್ಲಿಯೇಟ್ ಸ್ಟೇಜ್ ಆಫ್ ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಆಯ್ತು ನಮಗೆ ಇಲ್ಲಿಗ. ಓಕೆ, ಈ ರೀತಿ ಏನಾಗ್ತದೆ ನಿಮಗೆ ಒಂದು ಐಡಿಯಾ ಬಂದಿದೆ ಈಗಾಗಲೇ. ಬಿಗಿನಿಂಗ್ನಲ್ಲಿ ಹೇಳಿದೆ ಎಂಬ್ರಿಯೋ ಸ್ಯಾಕ್ನ ನಾವು 7 ಸೆಲ್ಡ್ 8 ನ್ಯೂಕ್ಲಿಯೇಟ್ ಸ್ಟೇಜ್ ಅಂತ ಕರಿಬೇಕಂತ ಹೇಳಿದೆ. ಓಕೆ, ಈ ಒಂದು 8 ನ್ಯೂಕ್ಲಿಯಸ್ ಫಾರ್ಮೇಷನ್ ಆದಮೇಲೆ ಓಕೆ ಇಮ್ಮಿಡಿಯೇಟ್ಲಿ ಅದಕ್ಕೆ ಸೆಲ್ವಾಲ್ ಫಾರ್ಮೇಷನ್ ಆಗೋದಿಲ್ಲ. ತಕ್ಷಣಕ್ಕೆ ಸೆಲ್ವಾಲ್ ಫಾರ್ಮೇಷನ್ ಆಗೋದಿಲ್ಲ, ಬರೀ ನ್ಯೂಕ್ಲಿಯಸ್ ಮಾತ್ರ ಡಿವಿಷನ್ ಆಗ್ತಾ ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ಇದನ್ನು ಫ್ರೀ ನ್ಯೂಕ್ಲಿಯರ್ ಸೆಲ್ ಡಿವಿಷನ್ ಅಂತ ಕರೀತಾರೆ ಇದಕ್ಕೆ, ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಓಕೆ, ಸೊ ಇದಾದಮೇಲೆ ಇದರೊಳಗಡೆ ಏನಾಗುತ್ತೆ ನೆಕ್ಸ್ಟ್ ಅಂತಂದರೆ ಇಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್, ಓಕೆ, ಈ ಒಂದು ಪೋಲ್ ಕಡೆಗಿರ್ತಕ್ಕಂಥ ನ್ಯೂಕ್ಲಿಯಸ್ಸು ಮತ್ತು ಈ ಪೋಲ್ ಕಡೆಗಿರ್ತಕ್ಕಂಥ ನ್ಯೂಕ್ಲಿಯಸ್, ಮೈಕ್ರೋಪೈಲರ್ ಪೋಲ್ ಕಡೆಗಿರ್ತಕ್ಕಂಥ ಈ 4 ನ್ಯೂಕ್ಲಿಯಸ್, ಚಲಜಲ್ ಪೋಲ್ ಕಡೆಗಿರ್ತಕ್ಕಂಥ ಈ 4 ನ್ಯೂಕ್ಲಿಯಸ್ ಒಳಗಡೆಗೆ ಒಂದೊಂದು ನ್ಯೂಕ್ಲಿಯಸ್ ಸೆಂಟ್ರಕ್ಕೆ ಮೈಗ್ರೇಟ್ ಆಗುತ್ತೆ. ಈಗ ಸೆಂಟ್ರಕ್ಕೆ ಮೂವ್ ಆಗುತ್ತೆ ಇಲ್ಲಿಗ. ಓಕೆ, ಆ ರೀತಿ ಸೆಂಟ್ರಕ್ಕೆ ಮೂವ್ ಆದಮೇಲೆ ನಮಗೇನು ಕಾಣುತ್ತೆ ಅಂದರೆ ಈ ರೀತಿ ಒಂದು ಸ್ಟ್ರಕ್ಚರ್ ಕಾಣುತ್ತೆ ನಾವು. ಓಕೆ, ಸೊ ಇಲ್ಲಿ 3 cells 1 2 3 3 cells are present at micropylar end and another 3 cells are present at chelazal end. ಓಕೆ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ 2 nuclei are present at the center. ಓಕೆ, ಸೊ ಈ ರೀತಿ ಇರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ ಯಾವಾಗ ಇಫ್ ಸೆಲ್ ವಾಲ್ ಈಸ್ ಫಾರ್ಮ್ಡ್ ಅರೌಂಡ್ ದೀಸ್. ಇದಕ್ಕೆ ಆಮೇಲೆ ಏನಾಗುತ್ತೆ ಅಂದರೆ ಸೆಲ್ ವಾಲ್ ಫಾರ್ಮೇಷನ್ ಆಗುತ್ತೆ. ಯಾವುದಕ್ಕೆ ಸೆಲ್ ವಾಲ್ ಫಾರ್ಮೇಷನ್ ಆಗುತ್ತೆ ಅಂತಾರೆ 2 ನ್ಯೂಕ್ಲಿಯೈ ಮೈಗ್ರೇಷನ್ ಸೆಂಟ್ರಿಕ್ ಮೈಗ್ರೇಷನ್ ಆದಮೇಲೆ ಉಳಿದಿರ್ತಕ್ಕಂಥ 6 ನ್ಯೂಕ್ಲಿಯಸ್ಗೆ ಸೆಲ್ ವಾಲ್ ಫಾರ್ಮೇಷನ್ ಆಗಿ ಓಕೆ ದೇ ಅಸ್ಯೂಮ್ ದ ಟಿಪಿಕಲ್ ಸೆಲ್. ಓಕೆ, ಇವಕ್ಕೆ ಸೆಲ್ ಆಗಿಬಿಡ್ತಾವೆ ಇಲ್ಲಿ, ಇವನ್ನ ಸೆಲ್ ಅಂತ ಕರಿತೀವಿ. ಈಗ ನಿಮಗೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇದು 8 ನ್ಯೂಕ್ಲಿಯೇಟ್ ಸ್ಟೇಜ್ ಫಾರ್ಮೇಷನ್ ಆದಮೇಲೆ ದೆನ್ ದೇರ್ ಈಸ್ ಎ ಮೂಮೆಂಟ್ ಆಫ್ ನ್ಯೂಕ್ಲಿಯೈ ಫ್ರಮ್ ಪೋಲ್ ಟು ದ ಸೆಂಟರ್. ಓಕೆ, 2 ನ್ಯೂಕ್ಲಿಯಸ್ ಸೆಂಟ್ರಿಗೆ ಮೂವ್ ಆಗ್ತದೆ, ಇದನ್ನು ಪೋಲಾರ್ ನ್ಯೂಕ್ಲಿಯೈ ಅಂತ ಕರೀತಾರೆ. ಇದಕ್ಕೆ ಇವೆರಡನ್ನ ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಉಳಿದಿರ್ತಕ್ಕಂಥ ಈ ಒಂದು ಪೋಲ್ನಲ್ಲಿ 3 ನ್ಯೂಕ್ಲಿಯಸ್ ಉಳಿತವೆ, ಈ ಪೋಲ್ನಲ್ಲಿ 3 ನ್ಯೂಕ್ಲಿಯಸ್ ಉಳಿತವೆ. ಆ ನ್ಯೂಕ್ಲಿಯಸ್ಗೆ ಸೆಲ್ವಾಲ್ ಫಾರ್ಮೇಷನ್ ಆಗಿಬಿಡ್ತದೆ. ಸೆಲ್ವಾಲ್ ಫಾರ್ಮೇಷನ್ ಆದ ತಕ್ಷಣಕ್ಕೆ ಅವು ಏನಾಗಿಬಿಡ್ತವೆ, ಸೆಲ್ಸ್ ಆಗ್ತವೆ. ಸೊ ಅವಾಗ ನಮಗೇನು ಗೊತ್ತಾಗುತ್ತೆ ಇಲ್ಲಿಗ, ನಾವು ದೀಸ್ ಆರ್ ದ 3 cells, ದೀಸ್ ಆರ್ ಆಲ್ಸೋ 3 cells, 6 cells ಆ್ಯಂಡ್ ನೆಕ್ಸ್ಟ್ ದಿಸ್ ಈಸ್ ಎ ಲಾರ್ಜ್ ಸೆಂಟ್ರಲ್ ಸೆಲ್. ಇದನ್ನು ಸೆಂಟ್ರಲ್ ಸೆಲ್ ಅಂತ ಕರಿತೀವಿ ಇದಕ್ಕೆ. ಸೊ ದಿಸ್ ಸೆಲ್ ಈಸ್ ಕಾಲ್ಡ್ ಎಸ್ ಎ ಸೆಂಟ್ರಲ್ ಸೆಲ್. ಇದು ಸೆಂಟ್ರಲ್ ಸೆಲ್, ಲಾರ್ಜ್ ಸೆಂಟ್ರಲ್ ಸೆಲ್ ಇರ್ತದೆ. ಈ ಸೆಂಟ್ರಲ್ ಸೆಲ್ ಒಳಗಡೆಗೆ ಈ 3 ಸೆಲ್ಸ್ ಇರ್ತವೆ. ಈ 3 ಸೆಲ್ಸ್ನ ಎಗ್ ಅಪ್ಯಾರಟಸ್ ಅಂತ ಕರಿಬೇಕು ಇದಕ್ಕೆ. ಓಕೆ, ಇದಕ್ಕೆ ಎಗ್ ಅಪ್ಯಾರಟಸ್ ಅಂತ ಕರೀತಾರೆ. ನೆಕ್ಸ್ಟ್ ಈ 3 ಸೆಲ್ನ ಓಕೆ ಇವಕ್ಕೆ ಆ್ಯಂಟಿಪೋಡಲ್ಸ್ ಅಂತ ಕರೀತಾರೆ ಇದಕ್ಕೆ. ಸೊ ಆ್ಯಂಟಿಪೋಡಲ್ಸ್. ನೆಕ್ಸ್ಟ್ ಈ 2 ನ್ಯೂಕ್ಲಿಯಸ್ನ ಇವೆರಡು ನ್ಯೂಕ್ಲಿಯಸ್ ಇವನ್ನ ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿತೀವಿ ಇದಕ್ಕೆ. ಸೊ ದೀಸ್ ಆರ್ ಕಾಲ್ಡ್ ಎಸ್ ಪೋಲಾರ್ ನ್ಯೂಕ್ಲಿಯೈ ಆರ್ ಸೆಕೆಂಡ್ರಿ ನ್ಯೂಕ್ಲಿಯೈ ಅಂತ ಕರಿಬೇಕು. ಈಗ ನಮ್ಗೆ ಒಟ್ಟು ಎಷ್ಟು ಸೆಲ್ಸ್ ಆದವು ಇಲ್ಲಿ? ಈಗ ಇದರೊಳಗಡೆಗೆ 3 ಸೆಲ್ಸ್, ಇಲ್ಲಿ 3 ಸೆಲ್ಸ್, 6 ಸೆಲ್ಸ್. ಇದು ಒಂದು ಸೆಂಟ್ರಲ್ ಸೆಲ್ ಒಂದು 7 ಸೆಲ್
ಬಟ್ ಇದರೊಳಗಡೆ ನ್ಯೂಕ್ಲಿಯಸ್ ಎಷ್ಟು ಇವು 7 ಸೆಲ್ ಒಳಗಡೆ ಒಂದೊಂದು ನ್ಯೂಕ್ಲಿಯಸ್ ಮತ್ತು ಇದು ಓಕೆ ಒಟ್ಟು 8 ನ್ಯೂಕ್ಲಿಯಸ್ ಇರ್ತವೆ. 2 ಫ್ಯೂಸ್ ಆಗ್ತದೆ ಇಲ್ಲಿ. ಈಗ ಫ್ಯೂಸ್ ಆಗಿರೋದಕ್ಕೋಸ್ಕರ 8 ನ್ಯೂಕ್ಲಿಯಸ್ ಆಗುತ್ತೆ. ಈ ರೀತಿ ಏನಪ್ಪ ಅಂತಂದರೆ 7 ಸೆಲ್ಡ್ 8 ನ್ಯೂಕ್ಲಿಯೇಟ್ ಸ್ಟೇಜ್ ಆಫ್ ಎಂಬ್ರಿಯೋ ಸ್ಯಾಕ್ ವಿಲ್ ಬಿ ಫಾರ್ಮ್ಡ್. ಓಕೆ, ನೀವು ಎಕ್ಸಾಮಿನೇಷನ್ ಒಳಗಡೆ ಇವನ್ನೆಲ್ಲ ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಇಲ್ಲಿಗ. ಓಕೆ, ಸೊ ದಿಸ್ ಹೋಲ್ ಪ್ರೋಸೆಸ್ ಈಸ್ ಕಾಲ್ಡ್ ಆ್ಯಸ್ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಎ ಎಂಬ್ರಿಯೋ ಸ್ಯಾಕ್ ಆರ್ ಫೀಮೇಲ್ ಗೆಮೆಟೋಫೈಟ್. ಓಕೆ, ಇದನ್ನು ಫೀಮೇಲ್ ಗೆಮೆಟೋಫೈಟ್, ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಅಂತ ಕರಿಬೋದು, ಅಥವಾ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂತ ಕೂಡ ಹೇಳ್ತೀವಿ ಇದಕ್ಕೆ. ಇದರಲ್ಲಿ ಏನೇನು ಚೇಂಜಸ್ ಆದವು ಅನ್ನೋದನ್ನು, ಏನೇನು ಬರಿಬೇಕು ಅನ್ನೋದನ್ನು ನಿಮ್ಗೆ ಮತ್ತೊಂದು ಸಾರಿ ಹೇಳಿರ್ತೀನಿ, ಸ್ವಲ್ಪ ದಯವಿಟ್ಟು ಕೇಳ್ಕೊಂಬಿಡಿ. ಓಕೆ, ನಾನು ನಿಮ್ಗೆ ಏನು ಹೇಳಿದ್ದೀನಿ, ಓವಿಲ್ ಸ್ಟ್ರಕ್ಚರ್ ಡಿಸ್ಕಸ್ ಮಾಡಿದ ಮೇಲೆ ಓವಿಲ್ ಒಳಗಡೆಗೆ ಒಂದು ನ್ಯೂಸೆಲಸ್ ಅಂತ ಟಿಶ್ಯೂ ಇರುತ್ತೆ. ಆ ನ್ಯೂಸೆಲಸ್ ಟಿಶ್ಯೂಲಿಂದ ಒನ್ ಸೆಲ್ ಓವಿಲ್ ಕ್ಯಾನ್ ಡೆವಲಪ್ ಓಕೆ ಮೆಗಾಸ್ಪೋರ್ ಮದರ್ ಸೆಲ್. ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಫಾರ್ಮೇಷನ್ ಆಗುತ್ತೆ. ಆ ಮೆಗಾಸ್ಪೋರ್ ಮದರ್ ಸೆಲ್ ಆಗಬೇಕು ಅಂತಂದರೆ ಅದ್ರದ್ದು ಏನೇನು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರಬೇಕು, ದಟ್ ಸೆಲ್ ಮಸ್ಟ್ ಬಿ ಪ್ರೆಸೆಂಟ್ ಟುವರ್ಡ್ಸ್ ಮೈಕ್ರೋಪೈಲರ್ ಎಂಡ್ ಆಫ್ ದಿ ಓವಿಲ್, ಆ್ಯಂಡ್ ದಟ್ ಸೆಲ್ ಮಸ್ಟ್ ಬಿ ಲಾರ್ಜ್ ಇನಫ್. ಓಕೆ, ಆ್ಯಂಡ್ ದಟ್ ಸೆಲ್ ಶುಡ್ ಹ್ಯಾವ್ ಅಬಂಡೆಂಟ್ ರಿಸರ್ವ್ ಫುಡ್ ಮಟೀರಿಯಲ್ ಆರ್ ಸೈಟೋಪ್ಲಾಸಮ್. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ ಇಟ್ ಮಸ್ಟ್ ಹ್ಯಾವ್ ಪ್ರಾಮಿನೆಂಟ್ ನ್ಯೂಕ್ಲಿಯಸ್. ಇಷ್ಟು ಫೀಚರ್ಸ್ ಇರ್ತಕ್ಕಂಥ ಒಂದು ಸೆಲ್ ಡಿಫ್ರೆನ್ಷಿಯೇಟ್ ಆಗಿಬಿಟ್ಟು ಮೆಗಾಸ್ಪೋರ್ ಮದರ್ ಸೆಲ್ ಫಾರ್ಮೇಷನ್ ಆಗುತ್ತೆ. ಮೆಗಾಸ್ಪೋರ್ ಮದರ್ ಸೆಲ್ ಫಾರ್ಮೇಷನ್ ಆಯಿತು. ಈಸ್ ಇಟ್ ಕ್ಲಿಯರ್ ಫಾರ್ ಆಲ್? ಓಕೆ, ಸೊ ಈ ಮೆಗಾಸ್ಪೋರ್ ಮದರ್ ಸೆಲ್ ಫಾರ್ಮೇಷನ್ ಆದಮೇಲೆ ಓಕೆ ದಿಸ್ ಮೆಗಾಸ್ಪೋರ್ ಮದರ್ ಸೆಲ್ ಇಟ್ ಅಂಡರ್ಗೋಸ್ meiotic division, so that there is a formation of a 2 cells. Okay, that is nothing but a megaspore dyad, and afterwards there is a formation of a megaspore tetrad. ಈ ಮೆಗಾಸ್ಪೋರ್ ಟೆಟ್ರಾಡ್ ಫಾರ್ಮೇಷನ್ ಆದಮೇಲೆ ಓಕೆ 3 ಮೆಗಾಸ್ಪೋರ್ಸ್ ಗೆಟ್ ಡಿಜೆನರೇಟೆಡ್ ಆ್ಯಂಡ್ ಓನ್ಲಿ 1 ಮೆಗಾಸ್ಪೋರ್ ಬಿಕಮ್ಸ್ ಫಂಕ್ಷನಲ್. ಓಕೆ, ಅಂದರೆ ಈ ಒಂದು ಫಂಕ್ಷನಲ್ ಮೆಗಾಸ್ಪೋರ್ಲಿಂದ ತಿಳ್ಕೊಂಡು ಈ ಫೀಮೇಲ್ ಗೆಮೆಟೋಫೈಟ್ ಫಾರ್ಮೇಷನ್ ಆಯಿತು. ಇಲ್ಲಿ ನಾವು ತೋರಿಸಿರ್ತಕ್ಕಂಥದ್ದು ಫೀಮೇಲ್ ಗೆಮೆಟೋಫೈಟ್. ಈ ಫೀಮೇಲ್ ಗೆಮೆಟೋಫೈಟ್ ಫಾರ್ಮೇಷನ್ ಆಗಿರೋದು ಒಂದೇ ಒಂದು ಮೆಗಾಸ್ಪೋರ್ಲಿಂದ ಫಾರ್ಮೇಷನ್ ಆಯಿತು. ದೇರ್ ಫೋರ್ this process is called the process of formation of female gametophyte is monosporic. It is a monosporic development ಅಂತ ಕೂಡ ಕರಿಬೋದು ಇಲ್ಲಿಗ. ಯಾಕೆ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿಬೇಕಂತಂದರೆ ಈ ಫೀಮೇಲ್ ಗೆಮೆಟೋಫೈಟ್ ಒಂದೇ ಒಂದು ಮೆಗಾಸ್ಪೋರ್ಲಿಂದ ಫಾರ್ಮೇಷನ್ ಆಗಿರ್ತದೆ. ಅದಕ್ಕೋಸ್ಕರ ಇದನ್ನು ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿತಾರೆ. ಇದಕ್ಕೆ ಅರ್ಥ ಆಯ್ತಾ? ಇವು 4 ಮೆಗಾಸ್ಪೋರ್ಲಿಂದ ಫೀಮೇಲ್ ಗೆಮೆಟೋಫೈಟ್ ಫಾರ್ಮೇಷನ್ ಆಗಿಲ್ಲ. 4 ಮೆಗಾಸ್ಪೋರ್ಸ್ ಒಳಗಡೆ ಒಂದೇ ಮೆಗಾಸ್ಪೋರ್ಲಿಂದ ಮಾತ್ರ ಫಾರ್ಮೇಷನ್ ಆಗಿರೋದ್ರಿಂದ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ಎಕ್ಸಾಮಿನೇಷನಲ್ಲಿ ಕ್ವಶನ್ ಹಿಂಗೆ ಕೂಡ ಕೇಳ್ಬೋದು, ವಾಟ್ ಈಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಅಂದ್ರೆ ಅದು ಕೂತ್ರೆ ಏನು ಬರೀಬೇಕಾಗುತ್ತೆ ನೀವೆಲ್ಲ ಅಂತಂದರೆ ದ ಫೀಮೇಲ್ ಗೆಮೆಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್ ಈಸ್ ಫಾರ್ಮ್ಡ್ ಬೈ ಓನ್ಲಿ 1 ಮೆಗಾಸ್ಪೋರ್, ದೇರ್ ಫೋರ್ ಇಟ್ ಈಸ್ ನಾನ್ ಎಸ್ ಎ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಓಕೆ, ಮೋಸ್ಟ್ಲಿ ನಿಮಗೆಲ್ಲ ಅರ್ಥ ಆಗಿರ್ತದೆ. ಈಗ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಫಾರ್ಮೇಷನ್ ಆದಮೇಲೆ ಈ ಫಂಕ್ಷನಲ್ ಮೆಗಾಸ್ಪೋರ್ ನ್ಯೂಕ್ಲಿಯಸ್ ಏನಿದೆ ಇದು ಸಿಕ್ವೆನ್ಸಿಯಲ್ ಮೈಟಾಟಿಕ್ ಡಿವಿಷನ್ ಆಗುತ್ತೆ. ಈಗ ಓಕೆ, ಇದು ಮೈಟಾಟಿಕ್ ಡಿವಿಷನ್ ಆಗುತ್ತೆ. ಇಲ್ಲಿಗ ಒಂದೇ ಮೈಟಾಟಿಕ್ ಡಿವಿಷನ್ ಅಲ್ಲ, ಓನ್ಲಿ ನ್ಯೂಕ್ಲಿಯಸ್ ಕ್ಯಾನ್ ಅಂಡರ್ಗೋ ಸಿಕ್ವೆನ್ಸಿಯಲ್ ಮೈಟಾಟಿಕ್ ಡಿವಿಷನ್. ಹೆಂಗೆ ಸಿಕ್ವೆನ್ಸಿಯಲ್ ಮೈಟಾಟಿಕ್ ಡಿವಿಷನ್ ಆಗುತ್ತೆ ಇಲ್ಲಿಗ? The nucleus of the functional megaspore undergoes first mitotic division and there is a formation of a 2 nuclei, and this stage of embryo sac is called as a 2 nucleate stage of embryo sac. And again these nuclei can undergo second mitotic division, formation of a 4 nuclei. Therefore this stage is called as a 4 nucleate stage of embryo sac, and it is followed by third mitotic division and formation of a 8 nucleate stage of embryo sac. ಈ 8 nucleate stage formation ಆದಮೇಲೆ 2 nuclei migrate to the center, so that they are called as a polar nuclei, and remaining 6 nuclei are covered by a cell wall and they become typical cells, so that finally there is a formation of a embryo sac. Okay, ಈ ರೀತಿ embryo sac formation ಆಗುತ್ತಿದೆ. ಓಕೆ, ಸೊ ಇದು ಏನಂದರೆ ಕಂಪ್ಲೀಟ್ ದ ಪ್ರೋಸೆಸ್ ಆಫ್ ಎ ಡೆವಲಪ್ಮೆಂಟ್ ಆಫ್ ಎ ಎಂಬ್ರಿಯೋ ಸ್ಯಾಕ್ ಆರ್ ಫೀಮೇಲ್ ಗೆಮೆಟೋಫೈಟ್. ಓಕೆ, ಇದರಲ್ಲಿ ಏನಾದರೂ ಕೂಡ ಎಕ್ಸಾಮಿನೇಷನ್ ಕ್ವಶನ್ ಕೇಳ್ಬೋದು, ನೀವು ನೆನ್ಪಿಟ್ಕೊಂಡಿರ್ಬೇಕು ಇದಕ್ಕೆ. ಓಕೆ,
ಇದರೊಳಗಡೆಗೆ ನಿಮ್ಗೆ ಈಗಾಗಲೇ ಇದೆ ಎಗ್ ಅಪರಟಸ್. ಈಗ ಎಗ್ ಅಪರಟಸ್ ಅಂತಂದರೆ ಒಂದು ಸೆಲ್ ಎಗ್ ಸೆಲ್ ಇರ್ತದೆ, 2 ಸೆಲ್ಸ್ ಮತ್ತು ಬೇರೆ ಇರ್ತವೆ, ಸಿನರ್ಜಿಡ್ಸ್ ಅಂತ ಇರ್ತವೆ. ಓಕೆ, ಆಪೋಸಿಟ್ ಸೆಲ್ಸ್ನ ಆ್ಯಂಟಿಪೋಡಲ್ಸ್ ಅಂತ ಕರೀತಾರೆ. ಈಗ ಇದನ್ನು ನಾವು ಒಂದು ಸ್ವಲ್ಪ ಬ್ರಾಡ್ ವ್ಯೂ ದೊಡ್ಡದಾಗಿ ನೋಡಿದೀವಪ್ಪ ಅಂತಂದರೆ ನಿಮ್ಗೇನು ಕಾಣುತ್ತೆ ಅಂತ ಗೊತ್ತಾಗುತ್ತೆ ಇಲ್ಲಿಗ. ಓಕೆ, ಸೊ ನಾವು ಲೆಟಸ್ ಸಿ ದ ಸ್ಟ್ರಕ್ಚರ್ ಆಫ್ ದಿಸ್ ಎಂಬ್ರಿಯೋ ಸ್ಯಾಕ್. ಈ ಎಂಬ್ರಿಯೋ ಸ್ಯಾಕ್ ಸ್ಟ್ರಕ್ಚರ್ನ ಫೀಮೇಲ್ ಗ್ಯಾಮೆಟೋಫೈಟ್ನ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೋದು. ನೋಡಿ, ಇಷ್ಟೆಲ್ಲ ಆದಮೇಲೆ ನಿಮಗೆ ಎಕ್ಸಾಮಿನೇಷನಲ್ಲಿ ಈ ರೀತಿ ಒಂದು ಕ್ವಶನ್ ಬರ್ಬೋದು. ಎಕ್ಸ್ಪ್ಲೈನ್ ದ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಕ್ವಶನ್ ಕೇಳ್ಬೋದು. ಡೆವಲಪ್ಮೆಂಟ್ ಆದಮೇಲೆ ಏನಾಗುತ್ತೆ, ನಾವು ದಿಸ್ ಈಸ್ ಎಂಬ್ರಿಯೋ ಸ್ಯಾಕ್. ಓಕೆ, ವಿಚ್ ಈಸ್ ರೆಡಿ ಫಾರ್ ದ ಪ್ರೊಸೆಸ್ ಆಫ್ ಎ ಫರ್ಟಿಲೈಸೇಷನ್. ಎಂಬ್ರಿಯೋ ಸ್ಯಾಕ್ ಈಸ್ ರೆಡಿ ಫಾರ್ ಫರ್ಟಿಲೈಸೇಷನ್. ಯಾವ ಒಂದು ಎಂಬ್ರಿಯೋ ಸ್ಯಾಕ್, ಯಾವ ಒಂದು ಫೀಮೇಲ್ ಗೆಮೆಟೋಫೈಟ್ ಆ ಒಂದು ಫರ್ಟಿಲೈಸೇಷನ್ ಪ್ರೋಸೆಸ್ಗೆ ರೆಡಿ ಇದೆ, ಅದನ್ನೇನಂತ ಕರಿಬೇಕು? ನಾವು ಸಾಮಾನ್ಯವಾಗಿ ನಮ್ಮ ಡೈಲಿ ಲೈಫ್ ಒಳಗಡೆಗೆ ಒಂದು ಶಬ್ದನ ಬಳಸ್ತೀವಿ ನಾವು ಇಲ್ಲಿಗೆ. ಯಾವ ಶಬ್ದ ಅದು? ವಿಚ್ ಈಸ್ ರೆಡಿ ಫಾರ್ ರಿಪ್ರೊಡಕ್ಷನ್. ಮೆಚ್ಯೂರ್ಡ್. ಅದಕ್ಕೆ ಮೆಚ್ಯೂರ್ಡ್ ಅಂತೀವಿ ಅದಕ್ಕೆ. ಓಕೆ, ಸೊ ದಟ್ ದಿಸ್ ಎಂಬ್ರಿಯೋ ಸ್ಯಾಕ್ ಈಸ್ ಮೆಚ್ಯೂರ್. ದಿಸ್ ಈಸ್ ಎ ಮೆಚ್ಯೂರ್. ಇಟ್ ಮೀನ್ಸ್ ವಿಚ್ ಈಸ್ ರೆಡಿ ಫಾರ್ ದ ನೆಕ್ಸ್ಟ್ ಈವೆಂಟ್, ನೆಕ್ಸ್ಟ್ ಪ್ರೋಸೆಸ್. ಅರ್ಥ ಆಯ್ತಾ? ಆ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತದೆ ಇದು ನೋಡಿದ ತಕ್ಷಣ ಕೇಳ್ಬೋದು ನೀವು ಇಲ್ಲಿಗ. ಇದನ್ನು ಎಕ್ಸಾಮಿನೇಷನಲ್ಲಿ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಓಕೆ, ಏನೇನು ಅದರದ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರ್ತದೆ ಅನ್ನೋದನ್ನು ಸ್ವಲ್ಪ ಒಂದು ಸಿಂಪಲ್ ಡಯಾಗ್ರಾಮ್ ಇದೆ ಟೆಕ್ಸ್ಟ್ ಬುಕ್ ಒಳಗಡೆಗೆ. ಓಕೆ, ಹೇಳಿರ್ತೀನಿ, ಕೇಳ್ಕೊಂಬಿಡಿ. ಓಕೆ, ನಾವು ಒಂದು ಡಯಾಗ್ರಾಮ್ ಹಾಕಿದ್ದೀವಪ್ಪ ಅಂತ ನಮಗೆ ಎಲ್ಲ ಲೇಬಲ್ಸ್ ಎಲ್ಲ ಕರೆಕ್ಟ್ ಮಾಡೋಕ್ಕೆ ಬರ್ಬೇಕು ಇದ್ರದ್ದು. ಈ ರೀತಿ ಡಯಾಗ್ರಾಮ್ ಹಾಕಿರಬೇಕು. ಯಾವುದಿದು? ಮೆಚೂರ್ ಎಂಬ್ರಿಯೋ ಸ್ಯಾಕ್. ಕೇಳಿದರೆ ಇದನ್ನು ಮೆಚೂರ್ ಎಂಬ್ರಿಯೋ ಸ್ಯಾಕ್ ಅಂದರೆ ಈ ಡಯಾಗ್ರಾಮ್ ಹಾಕ್ಬೇಕು ನೀವು ಇಲ್ಲಿಗೆ. ಇಷ್ಟೇ ಹಾಕಿಬಿಟ್ರೆ ನಿಮ್ಗೆ ಒಂದು 100-150 ಮಾರ್ಕ್ಸ್ ಕೊಡ್ತಾರೆ ಎಕ್ಸಾಮಿನೇಷನ್ದಲ್ಲಿ. ಅರ್ಥ ಆಯ್ತಲ್ಲ? ಹಾಂ, ಲೇಬಲ್ ಮಾಡಿಲ್ಲ ಅಂದರೆ ಮಾರ್ಕ್ಸ್ ಇಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ಎಲ್ಲ ಲೇಬಲ್ ಮಾಡಿರಬೇಕು. ಈ 3 ಪಾರ್ಟ್ನ ಇದರೊಳಗಡೆಗೆ ಎಗ್. ಓಕೆ, ಸೊ ದೀಸ್ 2 ಆರ್ ಸಿನರ್ಜಿಡ್ಸ್. ಕರೆಕ್ಟ್ ಗೊತ್ತಿರಬೇಕು. ಫಸ್ಟ್ PUC ಒಳಗಡೆಗೆ ಈಗಾಗಲೇ ಓದಿರತಕ್ಕಂಥದ್ದು ನೀವು. ಸೊ ನಾವು ದೀಸ್ ಆರ್ ಸೆಕೆಂಡರಿ ನ್ಯೂಕ್ಲಿಯೈ ಆರ್ ಪೋಲಾರ್ ನ್ಯೂಕ್ಲಿಯೈ ಆ್ಯಂಡ್ ದೀಸ್ ಆರ್ antipodals. Sorry. So these group of cells, 3 cells are known as antipodals. Now this group of cells are known as egg apparatus. ಇದನ್ನು egg apparatus ಅಂತ ಕರಿತೀವಿ. Now this is called as egg, and these cells are known as synergids. ಇವೆರಡು synergids. ಈ 3 ಸೆಲ್ ಸೇರಿದರೆ ಎಗ್ ಅಪರಟಸ್ ಅಂತ ಕರೀತಾರೆ ಅದಕ್ಕೆ. ಸೊ ಈ 3 ಸೆಲ್ ಸೇರಿದರೆ ಎಗ್ ಅಪರಟಸ್. ನೆಕ್ಸ್ಟ್ ದೀಸ್ ಆರ್ ಕಾಲ್ಡ್ ಎಸ್ ಫಿಲಿಫಾರ್ಮ್ ಅಪರಟಸ್. ಈ ಫಿಲಿಫಾರ್ಮ್ ಅಪರಟಸ್ ಅಂತ ಕರೀತಾರೆ ಅಥವಾ ಫಿಲಿಫಾರ್ಮ್. ಓಕೆ, ಸೊ ದಿಸ್ ಫಿಲಿಫಾರ್ಮ್ ಅಪರಟಸ್ ಇದನ್ನು. ಓಕೆ, ಇಷ್ಟು ಲೇಬಲ್ಸ್ ಎಲ್ಲ ನೀವು ಕರೆಕ್ಟಾಗಿ ಮಾಡಿರಬೇಕು. ನೆಕ್ಸ್ಟ್ ದಿಸ್ ಸೆಲ್ ಇಸ್ ಕಾಲ್ಡ್ ಎಸ್ ಎ ಲಾರ್ಜ್ ಸೆಂಟ್ರಲ್ ಸೆಲ್. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಎ ಸೆಂಟ್ರಲ್ ಸೆಲ್. ಇದು ಸೆಂಟ್ರಲ್ ಸೆಲ್ ಇಲ್ಲಿಗೆ. ಓಕೆ, so this is what the diagram of a mature embryo sac.
ಇದಕ್ಕೆ ಈ ಡಯಾಗ್ರಾಮ್ ನಾವು ಕಲಿಸಿರ್ತೀವಿ ನಿಮಗೆ, ನೀವು ಹೇಳ್ತೀರಿ. ಈಗ ಇದ್ರದ್ದು ಎಕ್ಸ್ಪ್ಲನೇಷನ್ ಕೇಳಿದರೆ ಎಕ್ಸಾಮಿನೇಷನ್ ಕೇಳಿರ್ತಾರೆ. ಎಕ್ಸ್ಪ್ಲೈನ್ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಅಂತ ಕೇಳಿದರೆ ನೀವು ಏನೇನು ಬರಿಬೇಕಂದ್ರೆ ಇಲ್ಲಿ ಪಾರ್ಟ್ಸಲ್ಲಿ ಏನು ಲೇಬಲ್ ಮಾಡಿರ್ತೀವಿ ಲೇಬಲ್ಸ್ನೇ ಮತ್ತೊಂದು ಸಾರಿ ಅರೇಂಜ್ಮೆಂಟ್ ಮಾಡಿ ಬರೆದುಬಿಟ್ರೆ ಅದು ಎಕ್ಸ್ಪ್ಲನೇಷನ್ ಮುಗಿದ್ಬಿಡ್ತದೆ. ಅಲ್ಲಿ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಹ್ಯಾಸ್ ಲಾರ್ಜ್ ಸೆಂಟ್ರಲ್ ಸೆಲ್, ಒಂದು ಪಾಯಿಂಟ್ ಮುಗಿತಲ್ಲಿ. ಇಟ್ ಹ್ಯಾಸ್ ಅ ಲಾರ್ಜ್ ಸೆಂಟ್ರಲ್ ಸೆಲ್. ಇಟ್ ಹ್ಯಾಸ್ ಪೋಲಾರ್ ನ್ಯೂಕ್ಲಿಯೈ. ಓಕೆ, ಇದು ಪೋಲಾರ್ ನ್ಯೂಕ್ಲಿಯೈ ಅಥವಾ ಸೆಕೆಂಡ್ರಿ ನ್ಯೂಕ್ಲಿಯಸ್ ಅಂತ ಇರ್ತದೆ ಇಲ್ಲಿಗ, ಪೋಲಾರ್ ನ್ಯೂಕ್ಲಿಯೈ. ಆ್ಯಂಡ್ ಇಟ್ ಹ್ಯಾಸ್ ಎಗ್ ಅಪರಟಸ್. ಈ 3 ಸೆಲ್ ಸೇರಿದರೆ ಎಗ್ ಅಪರಟಸ್ ಅಂತ ಕರೀತಾರೆ. ಎಗ್ ಅಪರಟಸ್ ಕನ್ಸಿಸ್ಟ್ ಆಫ್ 1 egg cell and 2 synergids. And this egg apparatus is present or located towards micropylar end. And next another group of 3 cells present at opposite end or chalojal end is called as antipodals. ಓಕೆ, ಇಷ್ಟು ಗೊತ್ತಿರ್ಬೇಕು ನಿಮಗೆ. ಅದರ ಜೊತೆಯಲ್ಲಿ ಏನಪ್ಪ ಅಂತಂದರೆ, ಸೊ ದಿಸ್ ಸಿನರ್ಜಿಡ್, ಈ ಸಿನರ್ಜಿಡ್ಸ್ ಏನಿದಾವಲ್ಲ 2 synergids ಆರ್ ಪ್ರೆಸೆಂಟ್. ಇಯರ್ 2 synergids ಆ್ಯಂಡ್ 1 egg cell is present. ಈ ಎಗ್ ಅಪರಟಸ್ ಒಳಗಡೆಗೆ, ಎಗ್ ಅಪರಟಸ್ ಅಂತಕ್ಕಂಥದ್ದೇನು, ಓಕೆ, ಗ್ರೂಪ್ ಆಫ್ 3 cells. ಈ ಗ್ರೂಪ್ ಆಫ್ 3 cells ಅಂದರೆ ಇದು ಎಗ್ ಅಪರಟಸ್ ಅಂತ ಕರಿತೀವಿ. ಇಟ್ ಕನ್ಸಿಸ್ಟ್ ಆಫ್ 1 egg cell ಆ್ಯಂಡ್ 2 synergids. ಒಂದು ಎಗ್ ಅಪರಟಸ್ ಒಳಗಡೆ 3 cells ಇರ್ತವೆ, ಅದರಲ್ಲಿ 1 egg cell ಇರ್ತದೆ, 2 synergids ಇರ್ತವೆ. ಓಕೆ, ಈ 3 cells ಸೇರಿದರೆ ಎಗ್ ಅಪರಟಸ್ ಅಂತ ಕರಿಬೇಕು. ಈ ಸಿನರ್ಜಿಡ್ಸ್ ಒಳಗಡೆಗೆ ಇಲ್ಲಿ ಏನಿರುತ್ತೆ ಅಂತಂದರೆ ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ ಎ ಸ್ಪೆಷಲ್ ಸೆಲ್ಯುಲಾರ್ ಪ್ರೊಜೆಕ್ಷನ್ಸ್. ಸೊ ದೀಸ್ ಆರ್ ನೋನ್ ಎಸ್ ಫಿಲಿಫಾರ್ಮ್ ಆಪರೇಟರ್ಸ್. ಫಿಲಿಫಾರ್ಮ್ ಆಪರೇಟರ್ಸ್ ಅಂತ ಕರೀತಾರೆ. ಓಕೆ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ CET ಆರ್ NEET. ಓಕೆ, ದಿಸ್ ಕ್ಯಾನ್ ಗೈಡ್ ದ ಪೋಲಿಯನ್ ಟ್ಯೂಬ್ ಟು ಎಂಟರ್ ಇನ್ ಟು ದ ಓವಿಲ್. ಓವಿಲ್ ಒಳಗಡೆಗೆ ಎಂಟ್ರಿ ಆಗೋದಕ್ಕೋಸ್ಕರ ಅದನ್ನು ಹೆಲ್ಪ್ ಮಾಡುತ್ತೆ. ಅಲ್ಲಿಗೆ ಪೋಲಿಯನ್ ಟ್ಯೂಬ್ನ ಓವಿಲ್ ಒಳಗಡೆಗೆ ಎಂಟ್ರಿ ಆಗೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಇದನ್ನು. ಅರ್ಥ ಆಯ್ತಾ? ಸೊ ಇಷ್ಟೇನಂದರೆ ನಿಮಗೆ ದ ಮೆಚೂರ್ ಎಂಬ್ರಿಯೋ ಸ್ಯಾಕ್. ಒಂದು ವೇಳೆ ಡಯಾಗ್ರಾಮ್ ಕೇಳಿದರೆ, ಎಕ್ಸಾಮಿನೇಷನಲ್ಲಿ ಕೇಳಿದರೆ, ಎಕ್ಸ್ಪ್ಲನೇಷನ್ ಕೇಳಿದರೆ ಈ ರೀತಿ ಬರಿಬೇಕು ನೀವು ಇಲ್ಲಿಗ ಮೆಚೂರ್ ಎಂಬ್ರಿಯೋ ಸ್ಯಾಕ್. ಓಕೆ, ಇಲ್ಲಿ 2 ರೀತಿ ಕ್ವಶನ್ ಕೇಳ್ತಿರ್ತಾರೆ. ಒಂದು ಮೆಚೂರ್ ಎಂಬ್ರಿಯೋ ಸ್ಯಾಕ್, ಅನದರ್ ಒನ್ ಇಸ್ ಕಾಲ್ಡ್ ಎಸ್ ಎ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಅದು ಮುಂದೆ ಬರುತ್ತೆ. ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಅಂತಕ್ಕಂಥದ್ದು ಆಮೇಲೆ ಬರುತ್ತೆ. ಓಕೆ, ಆದರೆ ಎರಡರಲ್ಲಿ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ತಿಳ್ಕೊಬೇಕು ನೀವು ಇಲ್ಲಿಗ. ಬರೀ ಎಂಬ್ರಿಯೋ ಸ್ಯಾಕ್ ಅಂತ ಕೇಳಿದ ತಕ್ಷಣಕ್ಕೇ ಬರೆದು ಬಿಡಬಾರ್ದು. ಓಕೆ, ಅದಕ್ಕೆ ಮೆಚೂರ್ ಕೇಳಿದಾರೋ ಫರ್ಟಿಲೈಸರ್ ಕೇಳಿದಾರೋ ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಓಕೆ, ಮೆಚೂರ್ ಕೇಳಿದರೆ ಈ ಪಾರ್ಟ್ಸ್ ಲೇಬಲ್ಸ್ ಮಾಡಬೇಕಾಗ್ತದೆ. ಫರ್ಟಿಲೈಸರ್ ಕೇಳಿದರೆ ಮತ್ತೆ ಮುಂದೆ ಬರ್ತದೆ, ಅದನ್ನು ಆಮೇಲೆ ಹೇಳಿರ್ತೀನಿ ನಿಮಗೆ, ಅದನ್ನು ಏನು ಲೇಬಲ್ ಮಾಡ್ಬೇಕಂತಕ್ಕಂಥದ್ದನ್ನು ಹೇಳಿರ್ತೀನಿ ನಮಗೆ. ಓಕೆ, ಸೊ ಈಗ ನಾನಿಲ್ಲಿ ತೋರಿಸಿರ್ತಕ್ಕಂಥದ್ದು ಮೆಚೂರ್ ಎಂಬ್ರಿಯೋ ಸ್ಯಾಕ್. ಮೆಚೂರ್ ಅಂದರೆ ಏನಂತ ಅರ್ಥ ಈಗಾಗಲೇ ಹೇಳಿದೆ ನಿಮಗೆ. ವಿಚ್ ಈಸ್ ರೆಡಿ ಫಾರ್ ದ ಫರ್ದರ್ ಪ್ರೊಸೆಸ್, ವಿಚ್ ಈಸ್ ರೆಡಿ ಫಾರ್ ದ ಪ್ರೊಸೆಸ್ ಆಫ್ ರೀಪ್ರೊಡಕ್ಷನ್. ಅರ್ಥ ಆಯ್ತಾ? ಫರ್ಟಿಲೈಸರ್ ಅಂತಂದರೆ ಅದು ಮತ್ತೆ ಅದರ ಬದಲಾವಣೆ ಬೇರೆ ಇರ್ತದೆ ಈಗ. ಓಕೆ, ಅದನ್ನು ನಾನು ಮುಂದಿನ ಕ್ಲಾಸ್ ಒಳಗಡೆಗೆ ನಿಮಗೆ ಅದನ್ನು ಹೆಂಗೆ ನೆನ್ಪಿಟ್ಕೋಬೇಕಂತಕ್ಕಂಥದ್ದು ಕೂಡ ಹೇಳ್ತೀನಿ ಅಲ್ಲಿಗ. ಓಕೆ, ಸೊ ವಿತ್ ದಿಸ್ ಲೆಟ್ ಅಸ್ ಸ್ಟಾಪ್ ಟುಡೇಸ್ ಕ್ಲಾಸ್ ಆ್ಯಂಡ್ ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.